ಕ್ಯಾನ್ಸರ್ ಅಂತ ಮಹಾಮಾರಿ ಬಂದಾಗಲೂ ಕೂಡ ಇನ್ನೇನು ನನ್ನ ಹತ್ತಿರ ಸಾಕಷ್ಟು ಸಮಯ ಇಲ್ಲ ಅಂತ ಗೊತ್ತಾದ ಮೇಲೂ ಕೂಡ ತನ್ನ ಧೈರ್ಯದಿಂದ ಹಾಗೂ ಮನೋಬಲದಿಂದ ಕ್ಯಾನ್ಸರ್ ಅನ್ನೋ ಮಹಾಮಾರಿಯನ್ನು ಗೆದ್ದಾಕೆ. ನಾ ಇರಬಾರ್ದು, ನಾ ಏನಾದರೂ ತೊಗೊಂಡು ಸಾಯಬೇಕು ಅನ್ನೋ ಮಟ್ಟಿಗೆ ನಾನು ನಿರ್ಧಾರ ಮಾಡಿದೆ ರೀ. ಅವಾಗ ನಮ್ಗೊಂಥರ ಸಿಡ್ಲೆ ಬಡ್ದಂಗೆ ಆಯ್ತು ರೀ. ನಾವು ಏನು ಮಾಡಬೇಕು, ಹೆಂಗೆ ಬದುಕಬೇಕು ಅನ್ನೋದು ಏನೂ ತಿಳಿಲಿಲ್ಲ ರೀ. ಸಿರಿಯಾನ ಬೇಡಲಿಲ್ಲ, ಸುಖವಾನ ಕೇಳಲಿಲ್ಲ, ನೋವಲ್ಲೇ ಹುಟ್ಟಿ ನೋವಲ್ಲೇ ಬೆಳೆದೆ, ನೋವೇ ನನಗೆಂದು ಇಲ್ಲ. ಕಷ್ಟ ಹೊಸದೇನು ಅಲ್ಲ, ಶಾಂತಿ ನಾ ಕಾಣಲಿಲ್ಲ. ಎಂದೆಂದು ನೀವು ಜೊತೆಯಾಗಿ ಇರಲು ಅದಕ್ಕಿಂತ ಹರುಷವಿಲ್ಲ. ನಿಮ್ಮನ್ನು ಬಿಟ್ಟರೆ ನನಗೆ ಗತಿಯಾರು ಇಲ್ಲ. ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ಎಂದು ನೀವಿಲ್ಲವೇನು. ನಾನು ಉಳ್ಯಾಕ ಕಾರಣ ಅಂತಂದ್ರೆ ನಮ್ಮ ತಂಗಿ ಮದ್ವೆ ಅನ್ನೋದಿತ್ರಿ. ಆ ಟೈಮ್ನಾಗ ಆ ಮದ್ವೆಗೆ ಏನಾದರೂ ತೊಂದರೆ ಆಗಬಹುದು ಅಂತ ಹೇಳಿ ನಾವು ಸ್ವಲ್ಪ ದಿನ ಅದು ಮುಂದೂಡಿದೆ. ಅದ್ರ ಜೊತೆಗೆ ವಿಷ್ಣು ಕೂಡ ನನಗೆ ಇದ್ರು ನಿನ್ನ ಜೊತೆನೇ ಇರ್ತೇನೆ ಅನ್ನೋ ಮಟ್ಟಿಗೆ ಒಂದು ಮಾತು ಕೊಟ್ಟರು. ಅವ್ರು ಇಷ್ಟೆಲ್ಲ ಹೇಳೋ ಟೈಮ್ದಾಗ ಅವ್ರಿಗೆ ನಾ ಮೋಸ ಮಾಡಬಾರ್ದು, ಆ ಥರ ಒಂದು ಧೈರ್ಯ ತೊಗೊಂಡೇರಿ. ನಮಸ್ಕಾರ. ಸಂವಾದ ಟಾಕ್ ಟೈಮ್ ವಿತ್ ಲೋಕದರ್ಶನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಸುನೀತಾ ದೇಸಾಯಿ. ಜೀವನ ಅನ್ನೋದು ಪ್ರತಿಯೊಬ್ಬರ ಪಾಲಿಗೆ ಹೂವಿನ ಹಾಸಿಗೆಯಲ್ಲ. ವಿಧಿ ನಮಗಾಗಿ ಹಲವಾರು ಪರೀಕ್ಷೆಗಳನ್ನು ಒಡ್ಡುತ್ತಾ ಇರುತ್ತೆ. ಕೆಲವಾರು ಬಾರಿ ಅನಾರೋಗ್ಯದ ಹೆಸರಲ್ಲೂ ಕೂಡ. ಸಾಮಾನ್ಯ ಅನಾರೋಗ್ಯವಾದಾಗ ನಮ್ಮವರಿಗೆ ಬಹಳಷ್ಟು ಕಂಗೆಟ್ಟು ಹೋಗ್ತೀವಿ ನಾವು. ಮುಂದೇನು ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ನಮ್ಮ ಎದುರಿಗೆ. ಆದರೆ ಇಲ್ಲಿ ಇವತ್ತಿನ ಅತಿಥಿ ಕ್ಯಾನ್ಸರ್ ಅಂತ ಮಹಾಮಾರಿ ಬಂದಾಗಲೂ ಕೂಡ ಇನ್ನೇನು ನನ್ನ ಹತ್ತಿರ ಸಾಕಷ್ಟು ಸಮಯ ಇಲ್ಲ ಅಂತ ಗೊತ್ತಾದ ಮೇಲೂ ಕೂಡ ತನ್ನ ಧೈರ್ಯದಿಂದ ಹಾಗೂ ಮನೋಬಲದಿಂದ ಕ್ಯಾನ್ಸರ್ ಅನ್ನೋ ಮಹಾಮಾರಿಯನ್ನು ಗೆದ್ದಾಕೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಮಹಿಳೆಯರ ಪಾಲಿಗೆ ಹುಮ್ಮಸ್ಸು ನೀಡುವ, ಆತ್ಮವಿಶ್ವಾಸ ತುಂಬುವಂತಹ ಈ ಒಂದು ಯಶೋಗಾಥೆ ನಿಮಗಾಗಿ. ನಮ್ಮೊಂದಿಗಿದ್ದಾರೆ ಲಕ್ಷ್ಮೀ ವಿಷ್ಣು ಅವರು. ಈ ಜೋಡಿಯನ್ನು ನೀವು ಸದಾಕಾಲ ಗುರುತಿಸ್ತಾ ಇರ್ತೀರಿ. ಇವರು ಎಲ್ರಿಗೂ ಕೂಡ ಚಿರಪರಿಚಿತರು. ಯಾಕೆಂದರೆ ಇದೇ ಒಂದು ಜೋಡಿ ತನ್ನ ಪ್ರೇಯಸಿಗೆ ಪ್ರೀತಿ ಮಾಡ್ತಾ ಇದ್ದಂಥ, ಇಷ್ಟಪಟ್ಟಿದ್ದಂಥ ಹುಡುಗಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಮೇಲೂ ಕೂಡ ಆಕೆಯ ಕೈ ಹಿಡಿದು ಇವತ್ತಿಗೂ ಕೂಡ ಕ್ಯಾನ್ಸರ್ ಅನ್ನೋ ಒಂದು ರೋಗವನ್ನು ಹಿಂದಿಕ್ಕಿ ಇಬ್ಬರು ಕೂಡ ಖುಷಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ಅಂದರೆ ಅದು ನಿಜವಾದ ಪ್ರೀತಿಗೆ ಮತ್ತೊಂದು ಅರ್ಥವನ್ನು ಕೊಡುವಂಥ ಒಂದು ಪ್ರೀತಿನ ಅಂತ ಹೇಳ್ಬೋದು. ಹಾಗಾದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಹಾಗೂ ಕೆಲವಾರು ರೋಗಗಳಿಂದ ಮನಸ್ಸನ್ನು ಕುಗ್ಗಿಸಿಕೊಳ್ಳುವಂಥವ್ರಿಗೆ ಮನೋಬಲ ತುಂಬುವಂಥ ನಿಟ್ಟಿನಲ್ಲಿ ಈ ಒಂದು ಸಂದರ್ಶನ. ನಮಸ್ಕಾರ ಲಕ್ಷ್ಮಿ. ನಮಸ್ಕಾರ. ಲಕ್ಷ್ಮಿ, ಮೊಟ್ಟ ಮೊದಲಿಗೆ ನಿಮ್ಮ ಒಂದು ಕಥೆಯ ಬಗ್ಗೆ ನಾನು ಆರಂಭದಲ್ಲೇ ಹೇಳಿದೆ, ಅದು ಎಲ್ರಿಗೂ ಕೂಡ ಗೊತ್ತು. ಆದರೆ ಇವತ್ತಿನ ವಿಷಯ ಏನು ಅಂದರೆ, ಈಗ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗಾದರೂ ಏನಾದರೂ ಸಮಸ್ಯೆ ಅಂತಾದಾಗ ನಾವು ಕಂಗೆಟ್ಟು ಹೋಗ್ತೀವಿ. ಅಯ್ಯೋ ಆಸ್ಪತ್ರೆಗೆ ಹೋಗಬೇಕಲ್ಲ, ಮುಂದೇನು ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಆದರೆ ನಿಮಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಮೇಲೂ ಕೂಡ ಇಬ್ಬರು ಕೂಡಿ ಯಾವ ರೀತಿ ಜೀವನವನ್ನು ಜೊತೆಗೂಡಿ ಒಂದು ಧೈರ್ಯದಿಂದ ಎದುರಿಸ್ತಾ ಕ್ಯಾನ್ಸರನ್ನು ಕೂಡ ಎದುರಿಸಿದ್ರಿ ಅಂತಾದರೆ ಅದು ನಿಜವಾದ ಒಂದು ಮೋಟಿವೇಶನ್ ಅಂತ ಅಂದ್ಕೊಳ್ತೀನಿ. ಮೊಟ್ಟ ಮೊದಲನೇ ಪ್ರಶ್ನೆ, ನಿಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗಾಗಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ ಅಂತ.
ಮೊದಲಿಗೆ ಏನು ಹೇಳ್ಬೇಕಂತಂತಂದ್ರೆ ಯಾರೂ ಹುಟ್ತಾನೆ ಎಲ್ಲ ಕಲ್ತ ಬಂದಿರೋದಿಲ್ಲ. ಅದೇ ರೀತಿ ನನಗೂ ಒಂದು ಕಾಯಿಲೆ ಅಂತ ಬಂದ ಟೈಮ್ದಾಗ ಯಾವತ್ತೂ ಅದನ್ನು ನಾನು ಆ ಮಾತುಗಳನ್ನೆಲ್ಲ ಬರೀ ಸಿನಿಮಾದಾಗೆಲ್ಲ ಕೇಳ್ತಿದ್ದೆ. ಕ್ಯಾನ್ಸರ್ ಅನ್ನೋದು ಬರೀ ಸಿನಿಮಾಗಳಲ್ಲಿ ಆ ಥರ ನೋಡ್ಕೊತು ಕತೆಗಳಲ್ಲಿ ಓದ್ಕೋತ ಬಂದವ್ರು ನಾವು. ಅದೇ ಕಾಯಿಲೆ, ಮಾರಣಾಂತಿಕ ಕಾಯಿಲೆ ನನಗೆ ಇದೆ ಅಂತ ಗೊತ್ತಾದ ಟೈಮ್ದಾಗ ನಾ ಅದನ್ನು ಯಾವ ರೀತಿ ಅದನ್ನು ತೊಗೊಂಡೆ ಅಂದ್ರೆ ಎಲ್ಲರ ಥರನೂ ನಾನು ಕುಗ್ಗಿ ಹೋಗ್ಬಿಟ್ನಿ. ಆದ್ರೆ ಒಂದು ನನಗೆ ನಾ ಅರ್ಥ ಮಾಡಿಕೊಂಡೆ, ಇವಾಗಲೇ ಕ್ಯಾನ್ಸರ್ ಬಂದೈತಿ, ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಯಾವ ರೀತಿ ಇನ್ನು ಟ್ರೀಟ್ಮೆಂಟ್ ತೊಗೋಬೇಕು, ಎಲ್ಲಿ ಏನು ಸಿಗ್ತೈತೆ ಅನ್ನೋದ್ರ ಬಗ್ಗೆ ಮತ್ತೆ ಕುಂತು ವಿಚಾರ ಮಾಡಬೇಕು. ಆಮೇಲೆ ಮನೇಲಿ ನೋಡಿದ್ರೆ ಬಡತನ, ಅವ್ರಿಗೆ ಹೇಳಿದ್ರೆ ಅವ್ರು ಹೆದರ್ಕೊಳ್ತಾರೆ ಅಂಥೇಳಿ ಅವಾಗ ನಾನು ಧೈರ್ಯ ತೊಗೊಂಡ್ಬಿಟ್ಟಿನಿ ರೀ. ಯಾಕೆ ಧೈರ್ಯ ಏಕ್ದಮ್ ಯಾರೂ ತೊಗೊಳಕ್ಕಾಗಂಗಿಲ್ಲ. ಆದರೂ ಯಾಕೆ ತೊಗೋಬೇಕಂತಂದ್ರೆ ಧೈರ್ಯ, ಡಾಕ್ಟರ್ ಅಂತೂ ಇರ್ತಾರು, ಪ್ರತಿಯೊಂದಕ್ಕೂ ಒಂದು ಚಿಕಿತ್ಸೆ ಅನ್ನೋದು ಇದ್ದೇ ಇರ್ತೈತಿ. ಒಂದಿಲ್ಲ ಇನ್ನೊಂದು ಆಸ್ಪತ್ರೆ ಇರ್ತಾವ. ಎಲ್ಲ ಕಡೆ ಹೋಗಿ ಕ್ಯಾನ್ಸರ್ ಅನ್ನೋದು ಆಗಿರ್ಬೋದು, ಬೇರೆ ಯಾವುದೇ ಕಾಯಿಲೆನೂ ಮುಚ್ಚಿಟ್ಕೋಬಾರ್ದು ರೀ. ಮೊದಲೇ ಮಾತು, ನಮ್ಮ ಕಾಯಿಲೆಗಳ ಬಗ್ಗೆ ನಾವು ಡಾಕ್ಟ್ರಿಗೆ ಮುಕ್ತವಾಗಿ ಹೇಳೋದ್ರಿಂದ ಅವ್ರಿಗೆ ನಮ್ಮ ಮೇಲೆ ಕನಿಕರನೂ ಬರ್ಬೋದು. ಆಮೇಲೆ ಇವ್ರಿಗೆ ಟ್ರೀಟ್ಮೆಂಟ್ ಎಲ್ಲಿ ಸಿಗ್ತದೆ, ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕಡೆನೂ ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ ನಮಗೆ. ಅದಕ್ಕೆ ನಾವು ಮೊದಲು ಆ ರೀತಿನ ಕಲೆ ಹಾಕಿಕೊಂಡು ಅವಾಗ ನಾ ಎಲ್ಲಿ ಟ್ರೀಟ್ಮೆಂಟ್ ಸಿಗ್ತೈತೆ ಅನ್ನೋದು ನೋಡಿಕೊಂಡು ನಾನು ಟ್ರೀಟ್ಮೆಂಟ್ ತೊಗೊಂಡೆ ರೀ. ಲಕ್ಷ್ಮಿ, ಈಗ ನಿಮ್ಮ ಒಂದು ಪರಿಚಯ ಕ್ಯಾನ್ಸರ್ ಯಶೋಗಾಥೆಯ ಕಾರ್ಯಕ್ರಮದುದ್ದಕ್ಕೂ ನಾವು ಕೇಳ್ತೀವಿ. ಆದರೆ ನಿಮ್ಮದು ಹುಟ್ಟೂರು ಯಾವುದು, ತಂದೆ ತಾಯಿ ಬಗ್ಗೆ ಸ್ವಲ್ಪ ಪರಿಚಯ. ಮೇಡಮ್, ನಮ್ಮೂರು ರೀ ಮಾವನೂರು ರೀ, ಹುಕ್ಕೇರಿ ತಾಲೂಕು ಮಾವನೂರು ರೀ. ಅಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ರೀ. ಅದ್ರ ಜೊತೆಗೆ ಅಕ್ಕ ತಂಗಿಯರೆಲ್ಲ 6 ಜನ, ನಮ್ಮ ತಮ್ಮ ಒಬ್ಬ ರೀ. ಈ ರೀತಿ ನಾವು ಬಡತನ ಕುಟುಂಬದಿಂದನೇ ಬಂದವ್ರಿ. ನಾವು ಅಲ್ಲಿಂದ ಒಂದು ಶಾಲೆಯಲ್ಲಿ ಕಲಿತಾ ನರ್ಸಿಂಗ್ ಕೋರ್ಸ್ ಅಂತ ಮಾಡಿದೆ. ಅದನ್ನು ಮಾಡ್ತಾ ಹಾಸ್ಪಿಟಲ್ಲು ಡೇ ಕಾಲೇಜ್ಗೆ ಹೋಗೋದು, ನೈಟ್ ಡ್ಯೂಟಿ ಮಾಡೋದು, ಈ ಥರ ಒಂದು ನರ್ಸಿಂಗ್ ಎಕ್ಸ್ಪೀರಿಯೆನ್ಸನ್ನು ನಾನು ಪಡ್ಕೊಂಡೆ ರೀ. ಅದೇ ನನಗೆ ಕೈ ಹಿಡಿತ್ರಿ. ಯಾವಾಗ ಅಂತಂದರೆ ನಾನು ಕಾಲೇಜೆಲ್ಲ ಮುಗಿದ ಮೇಲೆ ನನಗೆ ಹಾಸ್ಪಿಟಲ್ನಾಗ ಕೆಲಸ ತೊಗೊಂಡಿದ್ದೆ ರೀ. ಆಮೇಲೆ KHPT ಅಂತ ಒಂದು NGOದೊಳಗೆ ನಾನು ನರ್ಸ್ ಕಮ್ ಔಟ್ರೀಚ್ ವರ್ಕರ್ ಅಂತ ನಾನು ಕೆಲಸ ಮಾಡ್ತಿದ್ದೀನಿ ರೀ. ಅವಾಗೆಲ್ಲ ಖುಷಿಯಾಗಿ ನಮ್ಮ ಜೀವನ ನಡೀತಾ ಇತ್ತು ರೀ. ಅದ್ರ ಜೊತೆಗೆ ಒಂದು ಮಾರ್ಕೆಟಿಂಗ್ ಕಂಪ್ನಿ ಅಂತ, ಆ ಮಾರ್ಕೆಟಿಂಗ್ ಕಂಪ್ನಿ ಒಳಗೆ ವಿಷ್ಣು ಅನ್ನೋರು ನಂಗೆ ಪರಿಚಯ ಆದ ರೀ. ಅವಾಗ ಅವ್ರ ಜೊತೆ ನಂದು ಅವ್ರದ್ದು ಪ್ರೀತಿ ಆಯ್ತು ರೀ. ಪ್ರೀತಿ ಆದ ತಕ್ಷಣ ನಾವು ಇನ್ನೇನು ಮದುವೆ ಆಗಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಡಿಸೈಡ್ ಮಾಡಿದಾಗ ನನಗೆ ಹೊಟ್ಟೆ ನೋವು ಬರೋದು, ಆ ಥರ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತ್ರಿ. ಆ ಪ್ರಾಬ್ಲಮ್ ಏನು ನಿಮಗೆ ಬಂತು ಆವಾಗ ನಿಮ್ಗೆ ಯಾವತ್ತೂ ಕೂಡ ಅನಿಸಿರ್ಲಿಕ್ಕಿಲ್ಲ ನಿಮಗೂ ಕೂಡ ಇಂಥ ಒಂದು ಸಮಸ್ಯೆ ಇರಬಹುದು ಅಂತ? ಯಾಕಂದರೆ ನೀವು ಮೆಡಿಕಲ್ ಫೀಲ್ಡ್ನಲ್ಲಿದ್ರಿ, ಯಾವತ್ತಾದರೂ ಅನಿಸ್ತಿತ್ತಾ ಏನಾದರೂ ಗಂಭೀರ ಸಮಸ್ಯೆ ಇರಬಹುದಾ ಅಂತ? ಅದೇನು ಗೊತ್ತಾಗ್ಲಿಲ್ಲ ರೀ ಮೇಡಮ್. ಯಾಕಂತಂದ್ರೆ ಹೊಟ್ಟೆ ಒಳಗೆ ಇಷ್ಟು ದಪ್ಪ ಹೊಟ್ಟೆ ಬಂದುಬಿಟ್ಟು ಆಮೇಲೆ ಸ್ಪ್ಲೇನ್ ದೊಡ್ಡದಾಗ್ಬಿಟ್ಟೈತಿ ಅಂತ ಡಾಕ್ಟರ್ ಹೇಳಿದ್ರಿ. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರಿ. ಮಾಡಿಸಿದ ತಕ್ಷಣ ಅವ್ರು ಹೇಳಿದರು, ಇಲ್ಲಮ್ಮ ಏನೋ ಒಂದು ಡೌಟ್ ಬರತೈತಿ, ನೀನು ಮುಂದೆ ಕೇಲಿಗೆ ಹೋಗ್ಬೇಕಂತ ಹೇಳಿ ಜಸ್ಟ್ ಕಳಿಸಿದ್ದಾರೆ ಅವರು. ಅಲ್ಲೆಲ್ಲ ಸ್ವಲ್ಪ ಎದೆ ಒಳಗೆಲ್ಲ ಬೋನ್ ಮ್ಯಾರೋ ಟೆಸ್ಟು, ಆಮೇಲೆ ಇಲ್ಲೇ ಎಲ್ಲ ಬೋನ್ ಮ್ಯಾರೋ ಟೆಸ್ಟು ಇದೆಲ್ಲ ಮಾಡಿದಿರಿ. ಅದ್ರೊಳಗೂ ಅವ್ರೇನು ಹೇಳಿಲ್ಲ ರೀ. ನಂತರ ಏನಂತಂದ್ರೆ ಅದು ಅವ್ರಿಗೆ ಗೊತ್ತಿತ್ತು ರೀ ಕ್ಯಾನ್ಸರ್ ಅಂತ, ಬಟ್ ನನಗಿದೆ ಅಂತ ನಂಗೆ ಇನ್ನೂ ಹೇಳಿರಲಿಲ್ಲ. ವಾಸಿ ಆಗ್ಬಹುದು ಅಂತೇಳಿ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದೀರಿ. ಅವಾಗ ಇಲ್ಲ ನೀ ಒಂದ್ಸಲ 10 ದಿನ ಬಿಟ್ಟು ಬರಾಗಮ್ಮ, ಬ್ಲಡ್ ಟೆಸ್ಟ್ ರಿಪೋರ್ಟ್ ಬರ್ತೈತೆ ಅಂತ ಹೇಳಿ ಕಳಿಸಿದ್ರಿ. ನೀವು ವಿಷ್ಣುಗೆ ಹೇಳಿದ್ರ ಈ ಮಾತನ್ನ? ವಿಷ್ಣುಗ್ರಿ ಮೇಡಮ್, ನಾನು ಹೇಳೋಕ್ಕಿಂತ ಮುಂಚೆ ಯಾವಾಗ ನಾನು ವೀಕ್ನೆಸ್ ಆದೀನಿ, ನನಗೆ ಯಾವಾಗ ಫುಲ್ ಎಲ್ಲ ವೀಕ್ ಆಗಿಬಿಟ್ಟು ನನಗೇನು ಇಲ್ಲ, ಒಂದು 20 kg ಅಂದ್ರೆ ಭಾಳ ಆಗಿದೆ. ಆ ಟೈಮ್ದಲ್ಲಿ ಒಮ್ಮೆ ವಿಷ್ಣು ಈ ಥರ ಮದುವೆ ಆಗಬೇಕಂತ ಡಿಸೈಡು ಮಾಡಿದ್ದೇನೆ, ಇನ್ನೇನು ಈ ಥರ ಒಂದು ದೊಡ್ಡ ಕಾಯಿಲೆ ಅಂತ ಹೇಳ್ರಿ ನಾವು ವಿಷ್ಣುನ ಅವಾಯ್ಡ್ ಮಾಡ್ತಾ ಇದ್ದಾರೆ ಮೇಡಮ್. ಬೇಡ, ಒಬ್ಬರ ಮಗ ಅದಾರು, ನಾ ಇನ್ನು ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿತಾ ಇದ್ರಿ. ಆದ್ರೆ ಅವ್ರದ್ದು ಒಳ್ಳೆ ಮನಸ್ಸು ರೀ. ಅವರು ಇಲ್ಲ, ನೀನು ಮದುವೆ ಆದ್ರೆ ನೀವು ಒಂದಿನ ಆದರೂ ಪರವಾಗಿಲ್ಲ, ನೀವು ಮುತ್ತೈದೆ ಆಗೇ ಇರಬೇಕು ಅಂತೇಳಿ, ಸತ್ರು ಮುತ್ತೈದೆನೇ ಆಗಿ ಸಾಯ್ಬೇಕಂತೇಳಿ ನನ್ನ ಕೈ ಹಿಡಿದು ನನ್ನ ಮದುವೆ ಆದ್ರಲ್ರಿ ಮೇಡಮ್. ಅಲ್ಲಿನ ನಾ ಈ ಕ್ಯಾನ್ಸರ್ ಅನ್ನೋದನ್ನು ನನಗೆ ಗೆದ್ದೇನೆ ರೀ ಮೇಡಮ್. ಇದಾಗಿತ್ತು ಮೊದಲನೇ ಗೆಲುವು. ಯಾಕೆ ಅಂದರೆ ಯಾವಾಗ ಯಾರನ್ನ ಮದುವೆ ಆಗಬೇಕು ಅಂತ ಬಯಸಿದ್ಲೋ ಆ ಹುಡುಗ, ನಿನಗೆ ಕ್ಯಾನ್ಸರ್ ಇದ್ದರೂ ಸರಿ, ಒಂದೇ ದಿನ ನೀನು ಬದುಕಿದ್ರೂ ಸರಿ, ನನ್ನ ಹೆಂಡತಿಯಾಗಿ ಬದುಕು ಅನ್ನೋ ಒಂದು ಧೈರ್ಯವನ್ನು ಕೊಟ್ಟರಲ್ಲ, ಅದಾಗಿತ್ತು ಕ್ಯಾನ್ಸರ್ ವಿರುದ್ಧದ, ಮಹಾಮಾರಿಯ ವಿರುದ್ಧದ ಮೊದಲ ಜಯ. ಲಕ್ಷ್ಮಿ, ಅದಾದ ನಂತರದ ದಿನಗಳಲ್ಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೊಗೊಂಡ್ರಿ ನೀವು KLE ಆಸ್ಪತ್ರೆಯಲ್ಲಿ. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಎದುರಿಸಿದ್ರಿ? ಮನೋಬಲವನ್ನು ಯಾವ ರೀತಿ ತಂದ್ಕೊಂಡ್ರಿ ನೀವು? ಫಸ್ಟ್ ನನಗೆ ಯಾವುದು ಧೈರ್ಯ ಇಲ್ಲ ರೀ ಮೇಡಮ್. ಕುಗ್ಗಿ ಹೋಗ್ಬಿಟ್ಟಿನಿ. ಅವಾಗ ನಾನು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಅವಾಗ ನಾನು ಡಿಸೈಡ್ ಮಾಡಿದ್ರಿ ನಾನು ಇರಬಾರ್ದು.
ನಾ ಇರಬಾರ್ದು, ನಾ ಏನಾದರೂ ತೊಗೊಂಡು ಸಾಯ್ಬೇಕು ಅನ್ನೋ ಮಟ್ಟಿಗೆ ನಾನು ನಿರ್ಧಾರ ಮಾಡಿದೆ ರೀ. ನಾನು ಉಳ್ಯಾಕ ಕಾರಣ ಅಂತಂದ್ರೆ ನಮ್ಮ ತಂಗಿ ಮದ್ವೆ ಅನ್ನೋದಿತ್ರಿ ಆ ಟೈಮ್ನಾಗ. ಆ ಮದ್ವೆಗೆ ಏನಾದರೂ ತೊಂದರೆ ಆಗಬಹುದು ಅಂತ ಹೇಳಿ ನಾವು ಸ್ವಲ್ಪ ದಿನ ಅದು ಮುಂದೂಡಿದೆ. ಅದ್ರ ಜೊತೆಗೆ ವಿಷ್ಣು ಕೂಡ ನನಗೆ ಇದ್ರು ನಿನ್ನ ಜೊತೆನೇ ಇರ್ತೇನೆ ಅನ್ನೋ ಮಟ್ಟಿಗೆ ಒಂದು ಮಾತು ಕೊಟ್ಟರು. ಅವ್ರು ಇಷ್ಟೆಲ್ಲ ಹೇಳೋ ಟೈಮ್ದಾಗ ಅವ್ರಿಗೆ ನಾವು ಮೋಸ ಮಾಡಬಾರ್ದು ಆ ಥರ ಒಂದು ಧೈರ್ಯ ತೊಗೊಂಡೆ ರೀ. ಅದಾದ ತಕ್ಷಣ ನಾವು ಮದುವೆ ಆಗಿದ್ದೀರಿ. ಆಮೇಲೆ ಇಷ್ಟೊಂದು ಕಷ್ಟ ಆಯ್ತು ರೀ ಮೇಡಮ್ ಮದುವೆ ಆದ ತಕ್ಷಣ ರೀ. ಈ ಕಡೆ ನೋಡಿದ್ರೆ 6 ತಿಂಗಳಿಗೆ ಒಂದ್ಸಲ ಸ್ಯಾಲ್ರಿ ಬರ್ತಿದ್ರಿ. ಆಮೇಲೆ ನೋಡಿದ್ರೆ ಒಂದು ಹಣ್ಣು ನೋಡಿದ್ರು ತಿನ್ಬೇಕಂತ ಆಸೆ ಆದರೂ ಕೂಡ ತಗೊಳ್ಳುವಷ್ಟು ನಮ್ಮ ಕಡೆ ಹಣ ಇರಲಿಲ್ಲ ರೀ. ಒಂಥರ ಕಷ್ಟ. ಆಮೇಲೆ ಪ್ರತಿ ತಿಂಗಳು ಹಾಸ್ಪಿಟಲ್ ಬಿಲ್ ಕಟ್ಟಬೇಕು, ಬ್ಲಡ್ ಟೆಸ್ಟ್ ಪ್ರತಿ ತಿಂಗಳು ಮಾಡಿಸ್ಬೇಕು, ಪ್ರತಿ ತಿಂಗಳು KLಗೆ ಹೋಗ್ಬೇಕ್ರಿ, 4 ತಿಂಗಳಿಗೆ ಒಂದ್ಸಲ HCG ಕ್ಯಾನ್ಸರ್ ಆಸ್ಪತ್ರೆ ಹುಬ್ಳಿಗೆ ಹೋಗ್ಬೇಕ್ರಿ, 4 ತಿಂಗಳಿಗೆ ಒಂದ್ಸಲ ಬೆಂಗಳೂರಿಗೆ ಹೋಗ್ಬೇಕ್ರಿ. ಇದನ್ನೆಲ್ಲ ನೋಡಿ ಒಂದು ಟೈಮ್ದಾಗ ಯಾಕಪ್ಪ ನನ್ನ ವಿಷ್ಣುನ ಜೀವನ ನಾ ಯಾಕೆ ಹಾಳು ಮಾಡಿಬಿಟ್ನಿ ಅನ್ನೋ ಮಟ್ಟಿಗೆ ನನಗೆ ಆಗ್ಬಿಡ್ತೀರಿ ಮೇಡಮ್. ಈ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಿಮ್ಮ ಒಂದು ಮನೋಬಲಕ್ಕೆ, ಆತ್ಮವಿಶ್ವಾಸಕ್ಕೆ ನಾವು ಸಲಾಂ ಹೇಳಬೇಕು ಲಕ್ಷ್ಮಿ. ಆ ಒಂದು ಸಂದರ್ಭದಲ್ಲಿ ವಿಷ್ಣು ಯಾವ ರೀತಿ ನಿಮಗೆ ಧೈರ್ಯ ತುಂಬ್ತಿದ್ರು? ವಿಷ್ಣು ಹೆಂಗೆ ಧೈರ್ಯ ತುಂಬ್ತಿದ್ರು ಅಂದರೆ ಮೇಡಮ್, ಅವ್ರು ನನಗೆ ಭಾಳ ಅಂದ್ರೆ ಭಾಳ ಸಾಥ್ ಕೊಟ್ಟಾರ ರೀ. ಯಾಕಂತಂದ್ರೆ ಅವ್ರು ಏನಂತಾರೆ, ಈಗಿನ ಕಾಲದಾಗ ಎಷ್ಟೋ ಜನ ಏನಾರು ಒಂದು ತಲೆನೋವು ಬಂದ್ರೆ ಪ್ರತಿದಿನ ಹೆಂಡತಿ ಮಲ್ಕೊಂಡ್ರೆ ಎಷ್ಟು ನಿಂದು ಕೇಳೋದು, ಯಾವಾಗ ಆರಾಮಾಗಿ ಹೇಳು, ಲಘು ಅಡುಗೆ ಮಾಡು, ಈ ಥರ ಅನ್ನೋ ಟೈಮ್ದಾಗ ಎಷ್ಟು ಒಂದು ದಿನನೂ ಅವ್ನ ಬಾಯಿಲೆ ನೀ ಎಷ್ಟರೇ ನನ್ನ ಕಾಡಾತಿ, ಎಷ್ಟು ನಿಂದು ದವಾಖಾನೆ ತೋರಿಸೋದು, ಸಾಲ ಸೂಲ ಮಾಡಿ ಆದರೂ ಪರವಾಗಿಲ್ಲ ನನಗೆ ಒಟ್ಟು ಇದನ್ನು ಟ್ರೀಟ್ಮೆಂಟ್ ಹೇಳಿದಾರಂದ್ರೆ ಅದನ್ನು ಮಾಡಿಸಲ್ದೇ ಇರಂಗಿಲ್ಲ ರೀ ವಿಷ್ಣು. ಆಮೇಲೆ ಪ್ರತಿದಿನ ನನಗೇನೋ ನೋವು ಆತಂದ್ರೆ ನಾ ಈ ಕಡೆ ವಾಮಿಟಿಂಗ್ ಭಾಳ ರೀ. ಯಾವಾಗಲೂ ಈ ಕಾಯಿಲೆಗೆ ಯಾವುದೋ ಒಂದು ಫುಡ್ ಆಗೋದಿಲ್ಲ, ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ತ್ರಾಸು ಇಲ್ಲ, ನಮ್ಮ ಟ್ಯಾಬ್ಲೆಟ್ ನಮಗೆ ಹೊಂದಾಣಿಕೆ ಆಗೋತನ ರೀ. ಇಷ್ಟು ಕಷ್ಟ ಆಗ್ತೈತೆ ರೀ ಮೇಡಮ್. ಒಂದೊಂದು ಟೈಮ್ದಾಗ ನಾ ಹೋಗಿ ನಾ ಬಾತ್ರೂಮ್ ಕಡೆ ಹೋಗಿ ವಾಮಿಟಿಂಗ್ ಮಾಡಿ ಜಸ್ಟ್ ಬಂದು ನಾನು ಮಲ್ಕೋದು ಒಂದೇರ್ನ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ನನಗೆ ಒಂದು ಸ್ವಲ್ಪ ಏನಾದರೂ ಚಾಗಿ ಏನಾದ್ರು ಮಾಡಿಕೊಟ್ಟು ಈ ಥರ ಎಲ್ಲ ನನಗೆ ಇಷ್ಟೆಲ್ಲ ಧೈರ್ಯ ತುಂಬತ್ತಾರು. ತಂದೆ ತಾಯಿ ಎಲ್ಲನೂ ಇವನ ಆಗಿರುವಾಗ ಆ ಒಂದು ನನಗೆ ಧೈರ್ಯದಿಂದ ನನ್ನ ಏನೇ ಬಂದರೂ ಎದುರಿಸುವಂಥ ಧೈರ್ಯ ನನ್ನಲ್ಲಿ ಐತ್ರಿ ಮೇಡಮ್ ಇವರಿಂದ ರೀ. ವಿಷ್ಣು ಇದ್ರೆ ಸಾಕು, ಪ್ರತಿಯೊಂದು ಕಷ್ಟವನ್ನು ಗೆಲ್ತೀರಿ ನೀವು. ಗೆಲ್ತೇನೆ ರೀ. ಅದಕ್ಕೆ ಸಾಕ್ಷಿಯನ್ನು ಕೂಡ ಕೊಟ್ರಿ. ಹೌದ್ರಿ ಮೇಡಮ್. ಹಾಗಾದರೆ ವಿಷ್ಣು, ಲಕ್ಷ್ಮಿ ನಿಮ್ಮ ಬಗ್ಗೆ ಇಷ್ಟೆಲ್ಲ ಹೇಳ್ತಾರೆ. ನಿಜಕ್ಕೂ ಕೂಡ ನಿಜವಾದ ಪ್ರೀತಿಗೆ ಒಂದು ಸಾಕ್ಷಿಯನ್ನು ಒದಗಿಸ್ಕೊಟ್ರಿ ನೀವಿಬ್ಬರು ಕೂಡ. ಇತ್ತೀಚಿನ ದಿನಗಳಲ್ಲಿ ಪ್ರೀತಿಯನ್ನು ಹುಡುಕೋದು ಅಂದರೆ ಕಷ್ಟ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಪ್ರೀತಿ ಹೆಸರಿನಲ್ಲಿ ಏನೆಲ್ಲ ಆಗುತ್ತೆ ನಾವು ನೋಡ್ತೀವಿ. ಪವಿತ್ರ ಪ್ರೀತಿ ಅನ್ನೋದು ಭೂಮಿ ಮೇಲೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇರೋ ಸಂದರ್ಭದಲ್ಲಿ ನೀವಿಬ್ಬರು ಕೂಡ ಈ ಒಂದು ನಂಬಿಕೆಯನ್ನು ಸುಳ್ಳು ಮಾಡಿದ್ರಿ. ಇಲ್ಲ, ಪ್ರೀತಿ ಯಾವತ್ತಿಗೂ ಕೂಡ ಜೀವಂತ ಅನ್ನೋದನ್ನು ತೋರಿಸ್ಕೊಟ್ರಿ. ಆದರೆ ಕ್ಯಾನ್ಸರ್ ಮತ್ತು ಲಕ್ಷ್ಮಿ ಇವರಿಬ್ಬರ ಜೊತೆ ನೀವು ಮದುವೆ ಆದಂತೆ ಆಯಿತು. ಯಾವ ರೀತಿ ಅನ್ನಿಸ್ತಿತ್ತು ವಿಷ್ಣು ನಿಮಗೆ? ಹೇಳ್ಬೇಕಂದ್ರೆ ಒಂದು ಭಾಳ ಕಠಿಣ ಆಗ್ತಿತ್ತು ರೀ ಮೇಡಮ್. ಯಾಕಂದ್ರೆ ಜೀವನ ಅನ್ನೋದನ್ನು ಭಾಳ ಕಠಿಣ ಐತೆ ರೀ. ಅಂಥದ್ರೊಳಗೆ ನಾವು 2012 ಖಾಲಿ ಆಗೈತೆ ಅಂತ ಏನು ಗೊತ್ತಾಯ್ತು ರೀ. ಅವಾಗ ನಮ್ಗೆ ಒಂಥರ ಸಿಡ್ಲೆ ಬಡ್ದಂಗೆ ಆಯ್ತು ರೀ. ನಾವು ಏನು ಮಾಡಬೇಕು, ಹೆಂಗೆ ಬದುಕಬೇಕು ಅನ್ನೋದು ಏನೂ ತಿಳಿಲಿಲ್ಲ ರೀ. ಆನಂತರ ಒಂದು ಖಾಸಗಿ ಕಂಪ್ನಿ ಒಳಗೆ ಕೆಲಸ ಮಾಡ್ತಿದ್ದೀನಿ ರೀ. ಅದನ್ನು ಸುತ್ತಕ್ಕೆ ಬಿಟ್ಟು ಬಂದ್ರಿ. ಬರ್ಗುಡ್ದೆ KL ಹಾಸ್ಪಿಟ್ಲಾಗ ಲಕ್ಷ್ಮಿ ಮಕ್ಕೊಂದಿಲ್ರಿ. ನೋಡಿನಿ ಈಕಿ ಜೊತೆನೇ ಜೀವನ ಕಟ್ಟಿ ನಾವು ಬಡ್ತಾನೆ ರೀ. ನಾನೊಬ್ಬ ಮಗ, ತಂಗಿ, 4 ಜನ ರೀ. ನಮ್ಮೂರು ಬಂಡವಾಳ ರಾಯಬಾಗ ತಾಲೂಕು ರೀ. ಈಗ ಸದ್ಯಕ್ಕೆ ನಾವು ಸಾಗರ್ ನಗರ ಸ್ಲಮ್ ಬೆಳಗಾವ್ದೊಳಗೆ ಅದೀವಿ ರೀ. ಅದು ಅರವಿಂದ್ ಸರ್ ಅವರ ಆಶೀರ್ವಾದದಿಂದ ಒಂದು ಮನೆ ಕೊಟ್ಟರು ರೀ. ಇಲ್ಲೇ ಅದು ರೀ. ಅದು ಹೆಂಗಾಯ್ತು ಅಂದ್ರೆ ರೀ, ಈಗಿನ ನೋಡಿದಾಗ ನಾ KLಾಗ ನೋಡೀನಿ ರೀ, ಲಕ್ಷ್ಮಿನ ಅನ್ನೋದು ಗೊತ್ತಾಗ್ಲಿಲ್ಲ. ಒಟ್ಟು ನಂಗೆ ಹೊರಗೆ ಹೋಗಿದ್ರಿ. ಆಕೆ ಯಾರೋ ಅಂತ ಕಪ್ಪಗಾಗಿದ್ರಿ, ಸ್ವಲ್ಪ ಇಷ್ಟೇ ಕೈ ರೀ. ಒಂದು 25 kg ಅದು ಅಷ್ಟೇ ಇರ್ಬೇಕು ರೀ. ಆ ನಂತರ ನಾ ಅನ್ಕೊಂಡು, ಏನು ದೇವ್ರ, ನಾವು ಏನೋ ಅನ್ಕೊಂಡ್ರೆ ನೀವೊಂದು ಏನೋ ಮಾಡಿದ್ವಿ, ಏನಾರು ಇರೋತಕ್ಕೆ ಬಿಡಂದ್ರೆ ನಂಗೆ ಯಾರೂ ಇವ್ರು ಹೇಳಿದ್ರಿ. ಆ ನಂತರ ಶಕಿಲಾ ಮೇಡಮ್ ಅಂತ ಒಂದು ಇವ್ರು NGO ವರ್ಕ್ ಮಾಡ್ತಿದ್ರು ಅವ್ರು ಹೇಳಿದ್ರು, ಬಾಪ ವಿಷ್ಣು ಮನೆಗೆ ಮಾತಾಡೋಣ ಅಂದ್ರೆ ನಾವು ಹೋದೀನಿ ರೀ. ಇಲ್ಲ ವಿಷ್ಣು, ಲಕ್ಷ್ಮಿಗೆ ಒಂದು ಸ್ವಲ್ಪ ಹಿಂಗಾಗೈತಿ, ನೀ ಬಿಟ್ಟರೆ ಚಲೋ ಆತ. ಏನು ಅನ್ನೋದು ಹೇಳ್ಬರ್ರಿ, ಆಕೆ ನೋಡ್ರಿ ಬಿಡು ಅಂತಾಳು, ನೀವು ನೋಡ್ರಿ ಹೇಳ್ಬರ್ರಿ ಏನಾಗೈತೆ ಅನ್ನೋ ಕಥೀರಿ ಹೇಳ್ಬೇಕಿರಲ್ಲ. ಬಿಡು ಅಂದ್ರೆ ಏನು ರೀ, ಸುಳ್ಳು ಹುಡುಗಾಟಿಗೆ ಲವ್ ಮಾಡಿಲ್ಲನ್ರಿ ನಾನು. ನೀವು ಲವ್ ಮಾಡಿದ್ರಿ, ನಿಮ್ದು ಪ್ರೀತಿ ನಂಗೆ ಭಾಳ ಗ್ರೇಟ್ ಅನಿಸ್ತೈತಿ. ಬಟ್ ಈ ಸಿಚುವೇಶನ್ ಕೇರ್ ಯಾರೂ ಸುಖ ಮುಂದೆ ಬರೋಂಗಿಲ್ಲ ಅಂದ್ರೆ ಏನಾಗೈತೆ ಯಾರು ಏನತ್ಲೆ ಅವ್ರು ಅಂದ್ರಿ. ಇಲ್ಲ ಆಕೆ ಬ್ಲಡ್ ವಿಷ್ಣು, ನೀವು ಹೇಳ್ತಾ ಇದ್ರಿ ನಿಜವಾಗ್ಲೂ ಕೂಡ ಕಷ್ಟದ ಒಂದು ಸಮಯ ಆಗಿತ್ತು. ಲಕ್ಷ್ಮಿಗೆ ಏನಾಗಿದೆ ಅಂತ ನಿಮ್ಗೆ ಯಾರೂ ಕೂಡ ಹೇಳಲಿಲ್ಲ.
ಯಾರು ಕೂಡ ಹೇಳೋದಕ್ಕೆ ತಯಾರಿರಲಿಲ್ಲ. ನಿಮಗೂ ಕೂಡ ಗೊತ್ತಿರಲಿಲ್ಲ. ಲಕ್ಷ್ಮಿ ಸ್ವರ್ಗ ಹೋಗಿದ್ದು KLEಯಲ್ಲಿ ಟ್ರೀಟ್ಮೆಂಟ್ ತೊಗೊಳೋದು ನೀವು ನೋಡಿದ್ರಿ. ಆದರೆ ಆ ವಿಷಯವನ್ನು ಯಾವಾಗ ನಿಮ್ಗೆ ಶಕೀಲಾ ಮೇಡಮ್ ಅವ್ರು ಹೇಳ್ತಾರೆ ಲಕ್ಷ್ಮಿಗೆ ಕ್ಯಾನ್ಸರ್ ಆಗಿತ್ತು ಅಂತ, ಖಂಡಿತ ಇವತ್ತು ನಾಳೆ ಮದುವೆ ಆಗೋ ಹುಡುಗಿ ನನ್ನ ಹೆಂಡತಿಯಾಗಿ ಬರೋಳಿಗೆ ಇಷ್ಟು ದೊಡ್ಡ ರೋಗ ಇದೆ ಅಂದಾಕ್ಷಣ ನಿಮ್ಗೇನು ಅನ್ನಿಸ್ತು ಮೇಡಮ್? ಆ ಕ್ಷಣ ನಾ ಏನು ಮಾತಾಡಲಿಲ್ಲ. ನಾನು ಧೈರ್ಯ ತೊಗೊಂಡ್ರಿ. ಧೈರ್ಯ ತೊಗೊಂಡು ಮೇಡಮ್ ಸ್ವಲ್ಪ ಹೊರಗೆ ಬರ್ತೀನಿ ಹೋದಿನಿ. ನಾ ಏನು ವಿಚಾರ ಮಾಡಿ ಇಷ್ಟ ರೀ, ಸಾಯ್ದಂತೂ ಗ್ಯಾರಂಟಿ ಐತಿ. ನಾ ಇದನ್ನು ಹೆಂಗಾರ ಮಾಡಿ ಒಟ್ಟು ಎಷ್ಟು ದಿನ ಹಾಕೋದು 2 ದಿನ ನಾ ಸೇವೆ ಮಾಡ್ಬೇಕನ್ನೋ ಒಂದು ಪ್ಲ್ಯಾನ್ ಮಾಡಿರಿ. ಹೇಳಿ ಲಕ್ಷ್ಮಿಗೆ, ನೀವು 1 ದಿನ 2 ದಿನ ನಾವಂತೂ ಲವ್ ಮಾಡಿದ್ವಿ. ಲವ್ ಮಾಡ್ಕೊಂತ ಮೊದಲೇ ಹೇಳಿದ್ನಿ. ಲವ್ ಮಾಡಿದ್ರೆ ಈಗ ಎಲ್ಲ ಹುಡುಗರು ಲವ್ ಮಾಡಿ ಕೈ ಕೊಡ್ತಾರೆ. ಹಂಗಿಲ್ಲ, ಸೀರಿಯಸ್ ಆಗಿ ಲವ್ ಮಾಡೋದು, ಸೀರಿಯಸ್ ಆಗೇ ಮದುವೆ ಆಗೋದು. ಹಂಗಿದ್ರೆ ಮಾತ್ರ ನನ್ನ ಜೊತೆ ಇರ್ಬೇಕಂದ್ರೆ ಯಾಕೆ ಹೋಗಂದೇಳು. ನಿನಗೆ ಈಗ ಸದ್ಯ ಈಗ ಮದುವೆ ಆಗ್ತಾನೋ, ಮತ್ತು ಇನ್ನೊಂದು 2 ದಿನ ಬಿಟ್ಟು ಹೇಳಿದ್ರು ಮದುವೆ ಆಗ್ತಾನೋ, ಒಟ್ಟು ನಿನ್ನೆ ಮದುವೆ ಆಗ್ತಾನೆ ಅಂತ ಹೇಳಿ ನಾನು ಊರಿಗೆ ಬಂದುಬಿಟ್ಟು ಅದಾದ ನಂತರ ನಾವು 2014ರಾಗ ಈಗ ಒಂದು NGOದಾಗ ವರ್ಕ್ ಮಾಡ್ತಿದ್ವಿ. ನಾನು ಅದೇ NGOದಾಗ ನಾನು ಸೆಲೆಕ್ಷನ್ ಆದೇನಿ ರೀ. ಅಲ್ಲೇ ಇಬ್ಬರು ಕೆಲಸ ಮಾಡಿದ್ರು ಮೇಡಮ್. 2014ರಾಗ ಮೇಯರ್ ವಿಜಯ್ ಮೌರ್ಯ ಸರ್ ರೀ, ಹಾಗೆ ನಮ್ಮ ಬಡ್ ಸಂಸ್ಥೆ ಇದಾವ್ರಿ, KHP ಎಲ್ಲರೂ ಸೇರಿ ಮದುವೆ ಮಾಡಿದ್ರಿ. ನಾ ಏನೂ ಇಲ್ಲ ರೀ ಮೇಡಮ್. ಈಗ 2 ದಿನ ಅವ್ರು ಡಾಕ್ಟ್ರ್ ಹೇಳಿದ ಇಷ್ಟ ರೀ, ಆಕಿದಿಂದ ಆ ಕಾಯಿಲೆ ಅಂತೂ ಬರೋಂಗಿಲ್ಲ. ಇದನ್ನ ಬಿಟ್ಟರೆ ನಾ ಏನು ಹೇಳೋಕ್ಕಿಲ್ಲ ಏನ್ರಿ. ನನ್ನ ಮನಸ್ಸಿನೊಳಗೆ ನಾನು ಆರಾಧ್ಯ ದೈವ ಸ್ವಾಮಿ ವಿವೇಕಾನಂದ ಅವ್ರು ನೆನೆಸ್ಕೊಂಡ್ರಿ. ಅವ್ರು ಹೇಳಿದ್ರು, ಭೂಮಿ ಮೇಲೆ ನನಗೆ ನೀವು ಒಂದು ಒಳ್ಳೆಯ ವ್ಯಕ್ತಿಗಳು 10 ಜನ ಸಿಕ್ಕರೆ ಸಾಕು, ಅದ್ರಾಗ ನಾ ಇಡೀ ಜಗತ್ತನ್ನು ಸುಧಾರಿಸೋ ತಂದಿದ್ದರು. ಅದ್ರಾಗ ನಾವು ಒಬ್ಬ ಆಗ್ಬೇಕಂತ ಅನ್ಕೊಂಡಾನ ಆಕಿನ ಕೈ ಹಿಡಿದೀನಿ ರೀ. ಹಿಡಿದೆ ಮೇಡಮ್ ರೀ, ಇಟ್ಟು ಕೆಟ್ಟ ಕಷ್ಟ ಆಯ್ತು, ಯಾಕಾರ ಮದುವೆ ಆದಿನಿಪ್ಪ ಅನ್ನೋ ಮಟ್ಟಿಗೆ ಬಂತು. ಯಾರು ಸಪೋರ್ಟರ್ ಇಲ್ಲ, ಏನಿಲ್ಲ. ಪ್ರತಿನಿತ್ಯ ಆಕಿ ಬ್ಲಡ್ ಬರೋದು ರೀ ಬಾಯಿಂದ. ಈಗಾದ್ರೂ ರೀ ಮೇಡಮ್, ಊಟ ಮಾಡಿದ್ರೆ 1 ವಾರ ಅಂದ್ರೆ ಭಾಳ ಆಯ್ತು ರೀ. ಅದಕ್ಕಿಂತ ಮತ್ತೆ ಬಟ್ ಅವ್ರು ಡಾಕ್ಟ್ರ್ ಹೇಳಿದ್ರು, ಮತ್ತು ಬ್ಲಡ್ ಕ್ಯಾನ್ಸರ್ ಆದದ್ದು ವಿಶೇಷವಾಗಿ ಸಾಯೋದು ಭಾಳ ಜನ ನಾವು ನೋಡಿದ್ದು. ನಿನ್ನ ದೈವ, ನೀವು ಮದುವೆಯಾಗಿ ನಿನ್ನ ಜೀವನ ಪರ್ಯಂತನೂ ಬದುಕಿಸ್ಬೋದು. ಆಕೆ ಯಾಕಂದ್ರೆ ಈಗ ಬ್ಲಡ್ ಕ್ಯಾನ್ಸರ್ ಆದ 6 ಅಥವಾ 7 ಇಷ್ಟ ಅದ್ರ ಜಾಸ್ತಿ ಪ್ರಕಾರ 1 ವರ್ಷ ಆದ್ರೆ ಭಾಳ ಆಯ್ತು. ಅದ್ರ ಮುಂದೆ ನಾವು ಹೇಳೋಕ್ಕಾಗಂಗಿಲ್ಲ. ಲಾಸ್ಟ್ ಸ್ಟೇಜ್ ಕೂಡ ಇತ್ತು ಲಕ್ಷ್ಮಿದು. ಅದು 2017 ಲಾಸ್ಟ್ ಸ್ಟೇಜ್ ಬಂತು ಮೇಡಮ್. ಅವಾಗಾರ ನಂಗೆ ಇಟ್ಟು ಆಯ್ತು. ಲಕ್ಷ್ಮಿ ಒಂದು ದೇವ್ರಿಗೆ ನಾವು ಸಾಯಿಬಾಬನ ಮೇಲೆ ಭಕ್ತಿ ಇದ್ದೀವಿ ರೀ. ಸಾಯಿಬಾಬಾ ಬೇಡ್ಕೊಂಡಿವ್ರಿ. ನಂಗಿಲ್ಲ ನಾ ಅಂತೂ ಸಾಯತ್ತೀನೋ ಅಂದ್ರಿ. ನನಗೆ ಸಾಯಿಬಾಬನ ತೋರಿಸ್ಬೇಕು ಅಂದ್ರೆ ನನ್ನ ಕಡೆ ಅಂತೂ ₹1 ದುಡ್ಡು ಇರೋಕಿಲ್ಲ ರೀ ಮೇಡಮ್. ಇವ್ರ ತವ್ರ ಮನೆಯವ್ರು ಒಂದು ಆಡ ಕೊಟ್ಟಿದ್ದು ರೀ. ಅವ ಆಡ್ದಾಗ 1-2 ಮರಿ ಹಾಕಿದ್ದು ರೀ. ಅದನ್ನ ಸೌಡ ಮಾಡಿದ್ರು. ನಮ್ಮ ಮನ್ಯಾಗ ಯಾರಿಗೂ ಗೊತ್ತಿರಕಿಲ್ಲ ರೀ. ಮತ್ತೆ ಹೇಳಿರ್ಲಿಲ್ಲ ನೀವು? ಇಲ್ರಿ, ಭಾಳ ಅಪೋಸಿಟ್ ಮಾಡಿದ್ರಿ ಎಲ್ಲರೂ. ಆಕಿನ ಮಾಡ್ಕೋಬೇಡ, ಆಕಿದಿಂದ ನಿಂಗೆ ಏನು ಲಾಭ ಐತಿ, ಮಕ್ಕಳಾಗಂಗಿಲ್ಲ ಎಲ್ಲ ರೀ. ಆದ ನಂತರ ಮದುವೆ ಆದ ನಂತರ ನೆರೆಹೊರೆಯವರಾಗಿರ್ಬೋದು ಅಥವಾ ದೋಸ್ತುಗಳಾಗಿರ್ಬೋದು ಸುಮಾರು ಹಿಂಸೆಗಳು ಅನುಭವಿಸಿನಿ ರೀ ಮೇಡಮ್. ಏನೋ ಅವ್ರಿಗೆ ಗೊತ್ತಿತ್ತು ರೀ, ಆದ್ರೆ ಕಾಯಿಲೆ ಐತೆ ಅಂತ ಗೊತ್ತಿರಕಿಲ್ಲ ಯಾರಿಗೂ. ಅದಾದ ನಂತರ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಒಂದು ಶೋಗೆ ಹೋಗಿದ್ರಿ, ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ. ಹೌದ್ರಿ ಮೇಡಮ್. ಅವಾಗ ಹೋದಾಗ ಒಂದು ಸ್ವಲ್ಪ ಎಲ್ಲರೂ ಹಣದಿಂದ ಸಹಾಯ ಆಗಿ ಆಕೆ ಬದುಕಿ ಹೋದ್ರಿ. ಅದೊಂದು ದೊಡ್ಡ ಋಣ ರೀ. ಯಾಕಂದ್ರೆ ಇಡೀ ಕರ್ನಾಟಕ ಜನತೆಗೆ ಇವು ಇದಕ್ಕೆ ಮುಖಾಂತರ ನಾವು 2017ರಿಂದ ಎಲ್ಲಿಯೂ ಕಾಣಿಸ್ಕೊಂಡಿಲ್ಲ ರೀ. ಈಗ ಅಂತಾರ್ರಿ ಸೋಷಿಯಲ್ ಮೀಡಿಯಾದಾಗ ಹೋಗುನು ಎಲ್ಲ ಯಾರು ಒಂದಿಟ್ಟು ಏನಾರು ಲವರ್ಗೆ ಒಂದು ಸ್ವಲ್ಪ ಏನಾರು ತಂದು ಕೊಟ್ಟರೆ ಫೇಸ್ಬುಕ್ದಾಗ ಹಾಕ್ತಿರ್ತಾರೋ, ನೀ ಯಾಕೆ ಹಾಕಂಗಿಲ್ಲ, ಇಷ್ಟೊಂದು ಸಮಾಜ ಸೇವೆ ಮಾಡ್ತಿರ್ತಾನು. ನಾನು ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಒಂದು ಆದರ್ಶ ಒಳಗೆ ನಾವು ಹೊಂಟಿದ್ವಿ. ನಾವು ಯಾವ ಸಹಾಯ ಮಾಡ್ಸಲ್ಲ ಇನ್ನೊಬ್ರಿಗೆ ಹೇಳ್ಕೊಬಾರ್ದು, ಅದು ಆಗ್ತಿರ್ಬೇಕು. ಭಗವಂತ ಯಾವಾಗಾರ ಒಂದ್ಸಲ ಅದನ್ನು ರೂಪಿಸ್ಕೊಳ್ಳೋಕೆ ಚಾನ್ಸ್ ಕೊಟ್ಟಾಗ ಅದು ಆಟೋಮೆಟಿಕ್ ತಾನಾಗೆ ಬರ್ತೈತಿ ಅಂತ ಹೇಳಿದ್ವಿ. ಆಕೆ ಈಗ ನಿನ್ನೆ ಒಂದು ಹುಬ್ಳಿಗೆ ಹೋಗಿ ಬಂದೇಳ್ರಿ ಹಾಸ್ಪಿಟಲ್ಗೆ. ಬರೋದು ಮುಂದೆ ಬಿದ್ದು ಬಂದಾಳ್ರಿ. ಆಕೆಗೆ ಪೆಟ್ಟೆತ್ತಿತ್ತು ರೀ. ಅದಾದ ನಂತರ ನಾ ಎಲ್ಲಿ ಅನ್ಸ್ತನಂತ ನಂಗೆ ಹೇಳೋಕ್ಕೆಲ್ಲ ಲೇಟ್ ಮಾಡಿ ಹೇಳಿದ್ರಿ. ನನಗೂ ಒಂಥರ ಬೇಜಾರಾಯ್ತು. ಜೀವನ ಪೂರ್ತಿನ ಕಷ್ಟನ ಅನುಭವಿಸತ್ತನು, ಮತ್ತು ದೇವ್ರು ಇದನ್ಯಾಕೆ ಹಿಂಗೆ ಕೊಟ್ಟಿಪ್ಪ. ಅಲ್ಲಿ ಹೋಗಿ ಅಂದ್ರೆ ಆಕೆ ಏನು ಮಾಡ್ರಿ, ಒಬ್ಬಕ್ಕೆ ಹೋಗಿ ಬಂದಳ್ರಿ ದೇವ್ರಿಗೆ. ದವಾಖಾನೆಗೆ, ದೇವ್ರಿಗೆ ಅಲ್ರಿ ದೇವಸ್ಥಾನ ದವಾಖಾನೆಗೆ ಹೋದಳ್ರಿ. ಅಲ್ಲಿ ಬಿದ್ದು ಬಂದ್ರೆ ಒಂಥರ ಬೇಜಾರು ಅನಿಸ್ತದೆ. ಇಬ್ಬರು ಚಲೋ ತಂಗೆ ಕೂಡಿ ಇದ್ದವ್ರ ಮತ್ತೆ ಈಗ ಅಲ್ಲಿ ದೂರ ಹೋಗಿ ಮತ್ತೇನಾಗಬಾರ್ದು ಭಗವಂತ, ಬಟ್ ಹುಷಾರಾಗಿ ಬರಲಿ ಅನ್ರಿ ಮನೆಗೆ ಬಂದರು. ಮತ್ತು ಮೇಡಮ್ ಪ್ರೀತಿ ಈಗಿನ ಕಾಲದಾಗಿನ ಪ್ರೀತಿಗಳನ್ನ ಸೋಷಿಯಲ್ ಮೀಡಿಯಾದಾಗ ಅದು ಭಾಳ ನೋಡತ್ತಿದ್ದೀನಿ ರೀ. ಅದು ಹೆಂಗಾಗತ್ತೈತೆ ಅಂದ್ರೆ ರೀ, ಫೇಸ್ಬುಕ್ ನೋಡ್ತಿರ್ತೀನಿ ರೀ. ಈಗ ಇದ್ದವ್ರ ಆಗಲ್ಲ, ಸುಮಾರು ಜನ ನೋಡೇನ್ರಿ ನಾ. ಅವ್ರದ್ದು ಯಾಕೆ ಆ ಮನಸ್ಥಿತಿ ಆಗತ್ತೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾಗಳ ಥೋಡೆ ಜನನ ಎಲ್ಲ ಹಾಳು ಮಾಡಿದವ್ರು. ನಮ್ಮ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಮತ್ತು ಫ್ಯಾಮಿಲಿ ಒಳಗೂ ಇದು ಹಾಳು ಮಾಡತ್ತಿದ್ರಿ. ಪ್ರೀತಿಯ ಪರಿಭಾಷೆ ಕೂಡ ಬದಲಾಗಿ ಬಿಟ್ಟಿದೆ. ಭಾಳ ಬದಲಂದ್ರೆ ನಾ ಅನ್ಕೋತೀನಿ ರೀ ಮೇಡಮ್. ಯಾರೋ 1-2 ಜನ ಅದೇನು ಶೇರ್ಚಾಟ್ದೊಳಗಾಗಿರ್ಬೋದು, ಸ್ನ್ಯಾಪ್ಡೀಲ್ದೊಳಗೋದು, ಟಿಕ್ಟಾಕ್ ಮಾಡ್ತಿರ್ತಾರೆ ರೀ. ಬಟ್ ಅದಕ್ಕೆ ಸಂಬಂಧ ಇಲ್ಲ. ಹಾಗಾಗಿ ನನಗೆ ಒಂಥರ ಆ ವಿಡಿಯೋ ಎಲ್ಲ ನೋಡಿದಾಗ ನಂಗೆ ಭಾಳ ಬೇಜಾರಾಗ್ತೈತೆ ರೀ. ಮತ್ತು ಸಿಟ್ಟು ಬರ್ತೈತೆ ರೀ ಅವ್ರ ಮೇಲೆ.
ಮತ್ತೇನು ಮಾಡಂಗಿಲ್ಲ, ಯಾಕಂದ್ರೆ ಜನನ ಅವ್ರನ್ನ ಇಷ್ಟಪಟ್ಟಾರಂದ್ರೆ ನಾವು ಏನು ಮಾಡಿದ್ರು ಸಾಧ್ಯ ಇಲ್ಲ. ಮತ್ತು ಯಾವುದೋ ಒಂದು ಏನೋ ಒಂದು ನಡೆಸ್ತಿರ್ತಾರೆ ರೀ, ಅವ್ರು ಒಂದು ಸ್ವಲ್ಪ ಮಾಡಿದ್ರೆ ಒಂದು 1000 ಫೋಟೋ ಅಪ್ಲೋಡ್ ಮಾಡೋದು ಇದನ್ನು ಮಾಡ್ತಾರೆ. ಖಂಡಿತ ಹೌದು ವಿಷ್ಣು, ನಿಜವಾದ ಪ್ರೀತಿ ಅನ್ನೋದು ಅಪರೂಪವಾಗಿಬಿಟ್ಟಿದೆ. ಎಲ್ಲೋ ಒಂದು ಕಡೆ ಪ್ರೀತಿ ಮಾಡೋದು ಅಂದರೆ ಜೊತೆಗೆ ಕೂಡಿ ಸುತ್ತಾಡೋದು, ಗಿಫ್ಟ್ಗಳನ್ನು ಕೊಡೋದು, ಅಥವಾ ಜೊತೆಗೂಡಿ ಸೆಲ್ಫಿ ಫೋಟೋಗಳನ್ನು ಅಪ್ಲೋಡ್ ಮಾಡೋದು ಒಂದೇ ಪ್ರೀತಿ ಏನೋ ಅನ್ನಿಸ್ಬಿಟ್ಟಿದೆ. ಪ್ರೀತಿ ಮಾಡೋರು ಮದುವೆನೂ ಕೂಡ ಆಗಬೇಕು ಅನ್ನೋ ಒಂದು ಬದ್ಧತೆ ಕೂಡ ಇರೋದಿಲ್ಲ, ಅಥವಾ ಮದುವೆಗೂ ಮುಂಚೆ ನಾವು ಲಿವ್ ಇನ್ ಟುಗೆದರ್ ಅಂತ ಕೂಡ ನೋಡ್ತೀವಿ. ಆ ಪ್ರಶ್ನೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಿಮಗೆ ಸಾಕಷ್ಟು ಕಡೆಗಳಿಂದ ಮೊದಲಿಗೆ ಒಂದು ಸಹಾಯ ಬರಲಿಲ್ಲ, ಆದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನು ಭೇಟಿಯಾದ್ರಿ, ಹಾಗೂ ಇತ್ತೀಚೆಗೆ ನಮ್ಮ ಜೊತೆಗೆ ಇಲ್ಲ ಅಂತಾದರೂ ಕೂಡ ದೇವರಾಜ್ ಸರ್ ಅಂತ ಒಬ್ಬ ಪವಿತ್ರ ವ್ಯಕ್ತಿಗಳು ಕೂಡ ನಿಮಗೆ ಭೇಟಿಯಾದರು. ಆ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ರೀ, ನಂಗೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಐತ್ರಿ. ಅವರು ಡೆತ್ ಆದ ನಂತರ ಗೊತ್ತಾಯ್ತು ರೀ, ಅವ್ರು ಇಷ್ಟೊಂದು ಸಮಾಜ ಸೇವೆ ಮಾಡಾಕತ್ತಾರೆ. ಅದಾದ ನಂತರ ನಂಗೆ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಶೋಗೆ ಹೋಗಿದ್ದೀರಿ. ಅವ್ರು ಒಂದಂದರು, ಇಲ್ಪ ನೀ ಇಷ್ಟೊಂದೆಲ್ಲ ಸ್ಟ್ರಗಲ್ ಮಾಡತ್ತಿದ್ದಿ, ಮತ್ತು ಯಾವ ರೀತಿ ಅನ್ಕೊಂಡಿ ನಿನ್ನ ಜೀವನ ಹೆಂಗೆ? ಸರ್, ನಾನು ಮತ್ತು ಸಮಾಜಕ್ಕೆ ಒಟ್ಟು ಮಾದರಿ ಆಗಿರ್ಬೇಕು ರೀ, ನನಗೇನು ಬೇಡ ರೀ, ಈಗ ಒಟ್ಟು ಉಳಿಬೇಕು ರೀ. ಯಾಕಂದ್ರೆ ಉಳಿದಾಗ ನನ್ನ ಕಡೆಯಿಂದ ಏನು ಸಹಾಯ ಆಕತ್ತಿರಲಿಲ್ಲ, ನಾನು ಅಷ್ಟು ದುಡ್ಕೋತ ಹೋಗ್ತೀನಿ ರೀ, ಬಟ್ ಈಗಿನ ಒಟ್ಟು ಉಳಿಸ್ಕೊಡ್ಬೇಕು ರೀ ನೀವೇನು, ನೋಡೋಣಪ್ಪ ನನ್ನ ಕಡೆಯಿಂದ ಏನು ಸಾಧ್ಯ ಇದೆ ಆದಷ್ಟು ಮಾಡ್ತಾನಂತಂದ್ರಿ. ಶೋ ಮುಗಿದ ನಂತರ ಹೊರಗೆ ಬಂದ್ರಿ, ಈಗ ಲಕ್ಷ್ಮಿ ಒಳಗಿದ್ರಿ, ಬಂದರು. ಯಾವ ಊರ ಏನಾತ ಅವಾಗನ ಕೇಳಿದ್ರಿ, ಆದ್ರೂ ಒಂದು ಸಲ ಅಲ್ಲಿ ಅವ್ರದ್ದು ಗಾಡಿ ಇತ್ತು ರೀ, ಅಲ್ಲಿ ಗಾಡಿ ಕಡೆ ಹೊಂಟಿದ್ರಿ. ಇಲ್ಲ ನೀನು ನೋಡಿ ಖುಷಿ ಆಯ್ತು, ನಮ್ಮ ತಾಯಿಯವ್ರಿಗೂ ಹುಷಾರು ಇರ್ತಿರ್ಕಿಲ್ಲ, ಅವ್ರಿಗೂ ಹಿಂಗಾಗಿತ್ತು ಒಂದು ಕಾಯಿಲೆ ಅಂತಂದ್ರಿ ರೀ. ಅನ್ನತ್ಲೆ ಇದು ಬಸ್ಸಿದ್ದು ಇದನ್ನ ಮಾಡು, ನಿಮ್ಮ ಗುರಿ ಏನೈತಿ? ಸರ್, ನಾನು ಒಂದು NGOನ ಸ್ಟಾರ್ಟ್ ಮಾಡ್ಬೇಕು ರೀ, ಏನೋ ಒಂದು ಮಾಡ್ಬೇಕು. ಅವ್ರು ಒಂದೇ ಹಿಂಗೆ ಕೈ ಬಡ್ದು ಹೇಳಿದ್ರಿ, ವಿಷ್ಣು ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೇನೋ, ನೀನು ಮಾಡ್ತೀವಿ ಮಾಡ್ಕೋ ಅಂತಂದ್ರಿ. ನಂಗೆ ಒಂಥರ ಖುಷಿ ಆಯ್ತು ರೀ. ಬಟ್ ನಮ್ಮ ಜೊತೆ ಅವ್ರ ಆ ಭಗವಂತಿಗೆ ಏನು ಗೊತ್ತಾಗ್ಲಿಲ್ಲ ರೀ, ಅವ್ರನ್ನ ದೇವ್ರು ಮಾಡಿಬಿಟ್ರಿ ನಮ್ಮ ಜೊತೆ, ಪರಮಾತ್ಮನಾಗಿ. ಈಗ ನೋಡ್ರಿ ಇಲ್ಲಿ ನಮ್ಮ ಮನೆ ಹೆಂಗೈತ್ರಿ, ಅದ್ರಾಗ ನಾವು ಏನೋ ಸಮಾಜ ಸೇವೆ ಮಾಡಿದ್ರು ಅವ್ರಿಗಷ್ಟ ಗೊತ್ತಾಗ್ಲಿಲ್ಲ. ನಮ್ಗೆ ಈ ಸೋಷಿಯಲ್ ಮೀಡಿಯಾಗ ಆಗಿರ್ಬೋದು NGO ಮಾಡ್ಬೇಕಂತ ಅನ್ಕೊಂತಿದ್ವಿ ರೀ, ಬಟ್ ಅದು ಮಾಡೋಕ್ಕಾಗಲಿಲ್ಲ ರೀ. ಇಲ್ಲಿ ಬರಂತಲೇ ನಾವು ಸ್ಲಮ್ ಮಕ್ಕಳು ನೋಡಿದ್ವಿ ರೀ, ಅದ ಒಂದು NGOನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ವಿ ರೀ. ಅದ್ರೊಳಗನ ಹೆಂಗೋ ಮಾಡ್ಕೊಂಡು ಹೊಂಟೀವಿ ರೀ. ಆದರೆ ಆ ನಂತರ ಇಲ್ಲಿ ಸ್ಲಮ್ಗೆ ಬರೋಕೆ ಕಾರಣ ಅಂದ್ರೆ ನಮ್ಮ ದೇವರಾಜ್ ಸರ್ ಅವ್ರೊಂದು ಮಾತು ಕೊಟ್ರಿ ಮೇಡಮ್. ಆದರೆ ಸುಮಾರು ಜನ ನಮಗೆಲ್ಲ ಮಾತು ಕೊಟ್ರು, ಯಾರೂ ನೆರವೇರಿಸಲಿಲ್ಲ ರೀ, ಬಟ್ ಅವ್ರಂತೂ ಆ ಮಾತು ಕೊಟ್ಟಂಗನ ನಡ್ಕೊಂಡ್ರಿ. ನಿಮಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸೂರನ್ನ ಕೊಟ್ಟರು, ನೆಮ್ಮದಿಯಿಂದ ಬದುಕಬೇಕಂತ ಒಂದು ಮನೆ ಕೊಟ್ಟರು. ನೋಡ್ರಿ ಮೇಡಮ್, ಅದ್ರ ಸೂರು ಕೊಟ್ರಿ. ನಮ್ಗೆ ಇರಾಕಲ್ಲೆಲ್ಲ ವ್ಯವಸ್ಥೆ ನಮ್ಮ ಮನ್ಯಾಗ ನಾವು ಹೇಳ್ಬೇಕಂದ್ರೆ ನಾವಿಬ್ರು ರೀ, ನಮ್ದೇನು ಆಫೀಸ್ದಾರ್ ಕೊಟ್ಟರೆ ಅಟ್ಟ ಮೆಟೀರಿಯಲ್ ಐತ್ರಿ. ಸರ್ ಅಂದರು, ನೀವೇನು ಮಾಡ್ಕೋತೀರಿ ಅಂದ್ರೆ, ಸರ್ ಹಿಂಗೆ ನೀವು NGOದಾಗ ವರ್ಕ್ ಮಾಡಕ್ಕೆ ನಿನಗೇನು ಬೇಕು ನಾ ಎಲ್ಲ ಸಪೋರ್ಟ್ ಆಗಿರ್ತೀನಿ. ಆ ನಂತರ ಏನು ಮಾಡ್ರಿ, ನಮ್ಗೆ ಸರ್ಪ್ರೈಸ್ ಮಾಡಿರಿ ಅವ್ರು ಬರ್ಡೇಗೆ ನಾವು ಹೋಗಿದ್ದು ರೀ. ಅವಾಗ ಅಂದರು, ಇಲ್ಪ ನಿಮ್ಮಿಬ್ಬರಿಗೆ ಒಂದು ಬೆಳಗಾವಣೆಗೆ ಮನೆ ಕೊಡತ್ತ, ಮನೆ ತೊಗೊರಿ ಅಂದರು. ಶಾಕ್ ಆತ್ರಿ ಮೇಡಮ್. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜೊತೆನೇ ಇದ್ರಿ. ಈಗ ಅವ್ರು ತಿರ್ಕೊಂಡು 3 ತಿಂಗಳಾಯ್ತು ರೀ. ಆದ್ರೆ ಲಾಸ್ಟ್ ಟೈಮ್ ಮಾತ್ರ ಹಿಂದಿನ ದಿನ ಒಂದು 3 ದಿನದ ಹಿಂದನ ನನಗೂ ಏನು ಅನಿಸ್ತೋ ಗೊತ್ತಿಲ್ಲ ರೀ, ಅವ್ರದ್ದು ಬರ್ತ್ಡೇ ಆಗೋಕತ್ತೇನೋ ಒಂದು 2 ವಾರದಾಗ. ಯಾಕೆ ಅವ್ರ ಫೋಟೋ ನೋಡ್ಬೇಕು, ನಾ ಸ್ಟೇಟಸ್ ಹಾಕ್ಬೇಕು ಅನಿಸ್ತೀವಿ. ನನ್ನ ಮಗಳ ಜೊತೆ ಅವ್ರು ಭಾಳ ಅನ್ಯೂನ್ಯವಾಗಿದ್ದೀವಿ. ಹೆಂಗಂದ್ರೆ ಯಾರು ಬಂದ್ರ ರೀ, ಈಗ ಭೀಮಾ ಒಳಗೆ ಒಬ್ಬರು ನಟರು ಅದಾರ ರೀ, ಜಾಲಿ ಜಾಲಿ ಅತ್ತ, ಅವ್ರಿಗೆಲ್ಲ ಕೂತಿದ್ರು ಹೇರು, ಇವ್ರು ನಮ್ಮ ಮನೆ ಥರನಪ್ಪ. ಅದ ಲಾಸ್ಟ್ ಮಾತ್ರ ಮೇಡಮ್. ಅವತ್ತನ್ನ ರೀ ಅವ್ರನ್ನೆಲ್ಲ ಕರೆದ್ರು, ಹೇರು ಇವ್ರು ನಮ್ಮ ಮನೆಯವ್ರು ಇದ್ದಂಗೆ, ಯಾವಾಗ ಬಂದರು ಅವ್ರ ನಂಬರ್ ತೊಗೋರಿ, ಅವ್ರದ್ದು ಏನಾರು ಬೆಳಗಾವಿಗೆ ಹೋದ್ರೆ ಅವ್ರ ಮನೆಗೆ ಅದು ಭೇಟಿ ಆಗಿರುತ್ತೆ ಅವ್ರು ಹೇಳಿದ್ರಿ. ಆ ನಂತರ ನಂಗೆ ಒಂಥರ ಅನಿಸ್ತು, ಇಂಥ ದೇವ್ರನ್ನ ನಾವು ಪಡ್ಕೊಂಡು ನಮ್ಮದು ಒಂದು ಭಾಗ್ಯ ಅಂದ್ರಿ. ಮತ್ತು ಸುಮಾರು ಬಡವ್ರಿಗೆಲ್ಲ ಭಾಳ ಹೆಲ್ಪ್ ಮಾಡಿದ್ದಾರೆ ಮೇಡಮ್. ಅದನ್ನಂತೂ ನಾವು ಯಾವಾಗೂ ಮರೆಯಂಗಿಲ್ಲ ರೀ. ನನ್ನ ಉಸಿರಿರುವರು, ನನ್ನ ಹೆಂಡತಿ ಉಸಿರಿರು, ನನ್ನ ಮಗಳಿಗೂ ಹೇಳ್ತೇನೆ ರೀ, ಇದು ನಿಮ್ಮ ಅಜ್ಜನ ಮನೆ, ನಾವಿಬ್ರು ಇಲ್ಲ ಅಂದ್ರೂ ನೀವು ಮುನ್ನಡ್ಸೋದ್ರೆ ನಿಮ್ಮ ಅಜ್ಜನ ಹೆಸರು ಹೇಳ್ತಾನೆ ಇರ್ಬೇಕು. ಯಾಕೆ ಮನೆಗೂ ಕೂಡ ಅವ್ರ ಹೆಸರನ್ನ ಅದಕ್ಕೆ ಯಾಕಂದ್ರೆ ಅವ್ರ ಆಶೀರ್ವಾದ ರೀ ಮೇಡಮ್. ಎಲ್ಲರೂ ಅವ್ರ ರಾಜಕೀಯವಾಗಿ ಈಗ ಒಂದು 5 ವರ್ಷ ಆಯ್ತು ರೀ ಅವ್ರು ಹಿಂದೆ ಉಳಿದ್ರಿ. ಬಟ್ ಆದ್ರೆ ನಾವು ಪ್ರತಿ ತಿಂಗಳು 4 ತಿಂಗಳಿಗೆ ಹೋದಾಗ ಈಗ ತವ್ರ ಮನೆ ರೀ ಅದು. ಅರೆ ದೇವರಾಜ್ ಸರ್ ಮನಿನ ತವ್ರ ಮನೆ ರೀ. ಅವ್ರು ಸೀದಾ ಅಲ್ಲಿ ಹೋಗ್ತಿದ್ರಿ, ಅವ್ರಿಗೆ ಭೇಟಿ ಆಗ್ತಿದ್ದು, ಸರ್ ಬಂದಿರಿ ಅಂತಿದ್ದು, ಆಯ್ತು ದವಾಖಾನೆಗೆ ತೋರಿಸ್ಕೊಂಡು ಹುಷಾರಾಗಿ ಹೋಗ್ರಿ ಅಂತ ಹೇಳ್ತೀರಿ. ನಾವು ಅಷ್ಟೇ ರೀ, ಪ್ರತಿ ಸಲ ಹೋದಾಗ ಕೇಳ್ತೀರಿ ಮೇಡಮ್, ನಿನಗೆ ಏನು ಬೇಕತ್ತ, ನೀವೊಬ್ರು ಇದ್ರೆ ಸಾಕ್ರಿ ಸರ, ಮತ್ತೇನು ಬೇಕ್ರಿ ನನಗಂತೀನಿ. ನಾವು ಏನೇ ಕೇಳಿದ್ರೆ ಮೇಡಮ್, TV ಕೊಟ್ರಿ, ಫ್ರಿಜ್ ನಾವೇನು ಕೇಳಂಗಿಲ್ಲ ರೀ ನಾವು. ಅಲ್ಲೇ ಬೆಂಗಳೂರಿಂದ ರೀ ವ್ಯಕ್ತಿ ಸಿಗೋದು ಭಾಳ ಕಠಿಣ ರೀ. ಅಂಥ ವ್ಯಕ್ತಿ ಸಿಗೋದು ಭಾಳ ಕಠಿಣ ರೀ. ಅವು 2 ರತ್ನಗಳನ್ನ ಕಳ್ಕೊಂಡು ನಮ್ಗೆ ಸಹಾಯ ಮಾಡ್ತೇನೆ ಅಂದವ್ರನ್ನ ಅವರೇ 2 ಜನ ರೀ. ಅವರೇ ಇಲ್ಲ ಅನ್ನತ್ತೆ ನಮಗೆ ಭಾಳ ಅಂದ್ರೆ ಭಾಳ ಬೇಜಾರೈತೆ. ಪುನೀತ್ ರಾಜ್ಕುಮಾರ್ ಸರ್ ಅಂತೂ ಪ್ರತಿ ದಿನಾನು ಮಿಸ್ ಮಾಡ್ಕೊಂಡು ಅದೇ ಥರ ಈಗ 2 ನೋವುಗಳು ಆಗಿಬಿಟ್ಟವ್ರಿ.
ಅಂತಂದ್ರೆ ಈ ಕ್ಯಾನ್ಸರ್ದೊಂದು ನೋಡ್ರಿ ಆನಂತರ ಅವು ಸರ್ ಪ್ರತಿ ಸಲನೂ ನಾ ಎಲ್ಲ ಇಲ್ಲಿ ಹುಡುಗರನ್ನ ಕರ್ಕೊಂಬಂದಾಗ ನಮ್ಮ ದೇವರಾಜ್ ಸರ್ದಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಸರ್ ನನ್ನ ಜೀವನ ಅದು ಹೇಳ್ತೀನಿ ರೀ. ಈಗಿನ ಜೀವನದಾಗ ದುಡ್ಡು ಮುಖ್ಯ ಅಲ್ಲ, ನಾವು ಮಾನವೀಯತೆಯಿಂದ ಎಷ್ಟು ಬದುಕ್ತದೆ. ದುಡ್ಡು ಯಾರು ನಾವು ಹಿಂಗೆ ವಧು ಅಂದ್ರೆ ಯಾರು ಬೇಕಾದವ್ರು ಸಹಾಯ ಮಾಡ್ತಾರೆ, ಬಟ್ ಆದ್ರೆ ನಮ್ಮ ಮಾನವೀಯತೆ ಮೌಲ್ಯಗಳು ಭಾಳ ಕಾಕೋಬೇಕು. ಅದಕ್ಕಾಗಿ ಅದೇ ಪ್ರೀತಿನ ಈಕಿಗೆ ಒಂದು ಸ್ಫೂರ್ತಿ ಆಗೈತೆ ಅನ್ನೋ ಹೇಳಕ್ಕೊಡ್ತೀನಿ. ಖಂಡಿತ. ಮತ್ತೊಂದು ಮಾತು ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ದುಡ್ಡನ್ನು ಕೊಟ್ಟು, ಒಂದು ಪೈಸೆ ಕೊಟ್ಟು ಅದನ್ನು 100 ಪಟ್ಟು ತೋರಿಸ್ಕೊಳ್ಳುವಂಥ ಜನ ಇದ್ದಾರೆ. ಸಹಾಯ ಮಾಡಬೇಕು ಅಂತ ಸಾಕಷ್ಟು ಜನ ಹೇಳ್ತಾರೆ. ಭರವಸೆಗಳು ಸಾವಿರಾರು, ಆದರೆ ಭರವಸೆಗಳು ಯಾವತ್ತೂ ಕೂಡ ಈಡೇರೋದಿಲ್ಲ. ಆದರೆ ಪುನೀತ್ ಸರ್ ಇರ್ಬೋದು, ಪುನೀತ್ ಕರುನಾಡ ಹೆಮ್ಮೆ ಮಗ ಅವರು, ದೇವರಾಜ್ ಸರ್ ಇರ್ಬೋದು, ಇಂಥವ್ರು ಇವತ್ತಿಗೂ ಕೂಡ ಇದ್ದಾರೆ ಅಂದರೆ ನಿಜಕ್ಕೂ ಇವರು ಭೂಮಿ ಮೇಲೆ ನಡೆದಾಡೋ ದೇವರ ರೀತಿ ಅಂತಲೇ ಅಂದ್ಕೊಳ್ಬೇಕು ವಿಷ್ಣು. ಇನ್ನೊಂದು ಖುಷಿಯಾಗುತ್ತೆ, ಇತ್ತೀಚೆಗೆ ನೀವು ಸಾಕಷ್ಟು ಸಮಾಜ ಸೇವೆಯಲ್ಲಿ ಸಕ್ರಿಯರಾಗಿದ್ದೀರಿ. ನಿಮ್ಮ ನೋವುಗಳನ್ನು ಕಟ್ಟಿ ಒಗೆದ್ಬಿಟ್ಟಿದ್ದೀರಿ. ನಿಮ್ಮ ನಿತ್ಯದ ಕಷ್ಟವನ್ನು ಕೂಡ ಮರ್ತಿದ್ದೀರಿ. ನಿಮ್ಮ ಬಡತನವನ್ನು ಕೂಡ ಮರ್ತಿದ್ದೀರಿ. ನಮ್ಮಂತೆ ಇರುವ ಅಥವಾ ನಿಮ್ಮಂತೆ ಇರುವ ಎಲ್ರಿಗೂ ಕೂಡ ನೆರವಾಗಬೇಕು ಅನ್ನೋ ನಿಟ್ಟಿನಲ್ಲಿ, ಮಕ್ಕಳನ್ನು ಒಂದು ಸಂಸ್ಕಾರ ಕೊಡೋ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದೀರಿ. ಆ ಒಂದು ಸೋಷಿಯಲ್ ವರ್ಕ್ಸ್ ಬಗ್ಗೆ ಮಾತಾಡೋದಾದರೆ ಮೇಡಮ್, ಸೋಷಿಯಲ್ ವರ್ಕ್ ಬಗ್ಗೆ ಮಾತಾಡಬೇಕಾದ್ರೆ ನಾವಿಬ್ಬರು ಏನೂ ಪ್ಲ್ಯಾನ್ ಮಾಡಾಕಿಲ್ಲ ರೀ ಮೇಡಮ್. ದೇವರಾಜ್ ಸರ್ ಮನೆ ಕೊಟ್ಟ ನಂತರ ಅಲ್ಲಿ ಬಂದೂರಲ್ಲಿ ವಾತಾವರಣ ನೋಡಿದ್ವಿ ರೀ. ನಾವು ಅನ್ಕೊಂಡಿದ್ದೇನು ರೀ, ಇಂಥ ಕ್ಯಾನ್ಸರ್ ಪೇಷೆಂಟ್ಗಳು ಎಷ್ಟೋ ಜನ ಇರ್ತಾರೆ, ಅವ್ರಿಗೆ ನಾವು ನೆರವು ಆಗ್ಬೇಕತ್ತ. ಬಟ್ ಅಲ್ಲಿ ಬಂದು ವಾತಾವರಣ ನೋಡಿತು, ನಾವು ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಡ್ಬೇಕತ್ತೆ. ಯಾಕಂದ್ರೆ ಅಲ್ಲಿ ಸುಮಾರು ಬಡವರು ಅದಾರು, ಶಿಕ್ಷಣ ಕೊಡ್ಬೇಕು. ಅವ್ರನ್ನೆಲ್ಲ ಕೊಡ್ಕೊಂಡು ಅವ್ರನ್ನೆಲ್ಲ ಕರಿಬೇಕಾದ್ರೆ ಭಾಳ ಕಠಿಣ ಆಯ್ತು ರೀ ಮೇಡಮ್. ನಾವು ಒಂದು 5 ಹುಡುಗರನ್ನ ಕರ್ಕೊಂಡಿದ್ದೀವಿ ರೀ. ಆನಂತರ ಇವ್ರೇನು ಹೇಳ್ತಾರೆ ಬಿಡು, ಹಂಗೆ ಎಲ್ಲರ ಮನಸ್ಥಿತಿ ಒಂದೇ ಇರಂಗಿಲ್ಲ ರೀ ಮೇಡಮ್. ನಮ್ಮನ್ನು ಕೇಳಾಕೆ ಅನ್ನೋದು, ಇವ್ರೇನು ಮಾಡ್ತಾರೆ ಬಿಡು, ಇವ್ರಿಬ್ರು ಹಂಗಾತು ಹಿಂಗಾಯ್ತು, ಇವ್ರಿಗೆ ಒಂದು ಕಾಯಿಲೆ ಐತಿ, ಸುಮಾರು ಜನ ಸುತ್ತಮುತ್ತ ಎಲ್ಲ ಹಿಂಗೆ ಆಯ್ತು ರೀ. ನಾವು ಅದನ್ನು ಯಾವುದೂ ಕೇರ್ ಮಾಡಲಿಲ್ಲ ರೀ ಮೇಡಮ್. ಲಕ್ಷ್ಮಿಗೆ ಹೇಳ್ತಿದ್ನಿ, ನಮ್ಗೇನು ಸಹಾಯ ಆಕತಿ, ಈ 2 ಹುಡುಗರು ಅದಾವು ಅಷ್ಟೇ, ಅಭ್ಯಾಸ ಹೇಳೋಣ. ಯಾರು ಇರ್ತಾರೆ, ಯಾರು ಹೋಗ್ತಾರೆ ಅನ್ಕೊಂಡು ಬಂದವ್ರಿ. ಆನಂತರ ನಮ್ಮ ಸಂಸ್ಥೆನೇ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ. ಈಗ ರೀ ಮೇಡಮ್ ದಾನಿಗಳು ನೆರವು ಆಗ್ತಾರೆ ರೀ. ಅಂಥವ್ರು ಅವ್ರಿಗೆ ಎಲ್ಲ ನನಗೇನು ಇಲ್ಲಿ ತಕೊಂಡು ಈಗಿನ ತಕೊಂಡು ಏನು ದಾನಿಗಳು ನೆರವು ಆಗತ್ತಾರಲ್ಲ, ಅವ್ರು ಯಾವತ್ತೂ ಮೇಡಮ್ ರೀ ನಾನು ಒಂದು ಭಾಳವಾಗಿ ನಂಬಿದ್ದಾರೆ ರೀ. ವಿಷ್ಣು ಅಂದ್ರೆ ಅಲ್ಲಿ ಒಂದು ಏನೋ ಸೋಷಿಯಲ್ ವರ್ಕ್ ಅವ್ನು ಕರೆಕ್ಟ್ ಗುಡ್ ಮಾಡತ್ತಾನೋ ಅವಂಗ ನಾನು ನಂಬಿದ್ದೆ. ಫಸ್ಟ್ ನಂಬತಿರ್ಕಿಲ್ರಿ, ಆನಂತರ ಫೋಟೋ ಗಿಟೋ ಎಲ್ಲ ನಾ ಎಲ್ಲೆಲ್ಲಿ ವರ್ಕ್ ಮಾಡ್ತೀನಿ ಎಲ್ಲ ಕಳಿಸಿದ್ದೀನಿ ರೀ. ಅವ್ರು ಅಂದರು, ನಿನ್ನಂಥ ಸೋಷಿಯಲ್ ವರ್ಕ್ ನಾ ಯಾರೂ ನೋಡಿಲ್ಲ, ನೀವು ನಮ್ಮ ಫೋಟೋನು ಕಳ್ಸೋದು ಬೇಡ, ಏನೂ ಬೇಡ, ನಿನಗೇನು ಬೇಕು ನೀಡ್ಸ್ ಅಷ್ಟೇ ಹೇಳಿ ನಾವು ಸಹಾಯ ಮಾಡ್ತೀವಿ ಅಂತಾರೆ ರೀ. ಕೆಲವೊಂದು ಸಂದರ್ಭದಾಗ ಅವ್ರ ಕಡೆಯಿಂದ ಏನಾಗುತ್ತೆ ಅದು ಸಹಾಯ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಬೇರೆ ಮಕ್ಕಳು ಎಷ್ಟು ಅಂದ್ರೆ ಟೋಟಲ್ ಈಗ 58 ಜನ ಅದಾರೆ ಮೇಡಮ್. 58 ನಮ್ಮಲ್ಲಿ ಕರೆಕ್ಟ್ ಟ್ಯೂಷನ್ಗೆ ಬರೋ ಒಂದು 52ರಿಂದ 53 ಜನ ಉಳ್ಕೋದವ್ರು, ಸ್ವಲ್ಪ ಹಂಗೆ ಹೆಚ್ಚಾಗಿ ಕಡಿಮೆ ಮಾಡ್ತಾರೆ ರೀ. ಅವ್ರಿಗೆ ದಿನನಿತ್ಯ ಟ್ಯೂಷನ್ ಹೇಳ್ತೀವಿ ರೀ. ಈಗ ಒಂದು 2020ರಿಂದ ಸ್ಟಾರ್ಟ್ 19ರಿಂದ ರೀ ಮೇಡಮ್. ಅಲ್ಲಿಂದ ಒಂದು 2 ವರ್ಷ ಗ್ಯಾಪ್ ಇತ್ತು ರೀ. ಇಲ್ಲಿ ತಕೊಂಡವ್ರು ಮೇಡಮ್ ಉಚಿತವಾಗಿ ಅವ್ರಿಗೆ ಶಿಕ್ಷಣ ಕೊಡ್ತೀವಿ ನಾವು. ಟ್ಯೂಷನ್ ಜೊತೆ ಕರಾಟೆ ತರಬೇತಿ ಕೂಡ ಕೊಡ್ತೀರಿ? ಹೌದು ರೀ ಮೇಡಮ್. ಈಗ ಒಂದು ರೀಸೆಂಟಾಗಿ ತರಬೇತಿನ ಸ್ಟಾರ್ಟ್ ಯಾಕೆ ಮಾಡಿದ್ವಿ ಅಂದ್ರೆ ರೀ, ಈಗ ನೋಡತ್ತೀವಿ ರೀ ನಾವು ಮಕ್ಕಳನ್ನ ತೊಡಗು ಮಾಡೋದಾಗಿರ್ಬೋದು, ಮಕ್ಕಳ ಮೇಲೆ ಒಂದು ಸ್ವಲ್ಪ ಹಾಂ ರೀ, ಅದಕ್ಕಾಗಿ ಅವ್ರವ್ರ ರಕ್ಷಣೆ ಮಾಡ್ಕೋಬೇಕಂತಂದು ಒಬ್ಬರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಅವರು ನಮ್ಮ ಇಲ್ಲಿ ಕನ್ಬರಿ ಆಗ್ರಿ, ಅವರು ಸ್ಟೂಡೆಂಟ್ ಆಗಿ ಬ್ಲ್ಯಾಕ್ ಬೆಲ್ಟ್ ಪ್ರದೀಪ್ ಅತ್ತ ರೀ. ಅವ್ರು ಬಂದು ಉಚಿತವಾಗಿ ಅವರು ತರಬೇತಿ ಕೊಡ್ತಾ ಬಂದಿದ್ದಾರೆ ರೀ. ಅವ್ರಿಗೂ ನಾ ಭಾಳ ಕೃತಜ್ಞತೆ ಹೇಳ್ತೀನಿ ರೀ ಮೇಡಮ್. ಜೊತೆಗೆ ಮಕ್ಕಳಿಗೆ ಒಂದು ಕಲಿಕಾ ಸಾಮಗ್ರಿಗಳನ್ನು ಕೂಡ ದಾನಿಗಳ ನೆರವಿನಿಂದ ಕೊಡಿಸ್ತೀವಿ. ನೋಟ್ಬುಕ್ಸ್ ಆಗಿರ್ಬೋದು, ಪೆನ್ಸಿಲ್ಸ್, ಡ್ರೆಸ್ಸಸ್ ಇರ್ಬೋದು. ಈ ಒಂದು ಸೋಷಿಯಲ್ ವರ್ಕನ್ನು ನಮ್ಮ ನೋವನ್ನು ಬದಿಗಿಟ್ಟು ಮಾಡೋದು ದೊಡ್ಡತನ. ಯಾಕೆಂದರೆ ನಮ್ಮ ಕಡೆ ಸಾಕಷ್ಟು ದುಡ್ಡು ಅಂತ ಇದ್ದಾಗ ವಿಚಾರ ಮಾಡ್ತೀವಿ ಏನನ್ನಾದರೂ ಮಾಡೋಣ ಸಮಾಜಕ್ಕೆ ಅಂತಲೇ. ಆದರೆ ಇಲ್ಲಿ ನಿಮ್ಮ ಬಳಿ ಏನೂ ಇಲ್ಲ, ಆದರೂ ಕೂಡ ಕೊಡೋ ಮನಸ್ಸನ್ನು ದೇವರು ಕೊಟ್ಟಿದ್ದಾನೆ. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ವಿನಿಯೋಗಿಸ್ತಾ ಇದ್ದೀರಿ, ಸಮಾಜಕ್ಕೆ ಮಾದರಿಯಾಗಿದ್ದೀರಿ. ಅದು ಭಾಳಷ್ಟು ಖುಷಿಯ ಸಂಗತಿ. ಇನ್ನು ಲಕ್ಷ್ಮಿ, ಹೋಗ್ತಾ ಇವತ್ತಿನ ಒಂದು ವಿಶೇಷ ಸಂದರ್ಶನದ ವಿಷಯ ಅಂದರೆ ನಿಮ್ಮ ಪ್ರೀತಿ. ಅದಕ್ಕಿಂತ ದೊಡ್ಡದು ಅಂದರೆ ನಿಮ್ಮ ಮನೋಬಲ. ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ರೀತಿ ಒಂದು ರೋಗಗಳು ಬಂದಾಗ ಯಾವ ರೀತಿ ಮನೋಬಲವನ್ನು ಹೆಣ್ಣುಮಕ್ಳು ಇಟ್ಕೊಳ್ಬೇಕು. ಯಾಕೆ ಅಂದರೆ ಹೆಣ್ಣಿಗೆ ಸಮಸ್ಯೆ ಆದಾಗ ಅತ್ತೆ ಏನಂತಾಳೋ, ಮಾವ ಏನಂತಾನೋ, ಮನೆ ಜನ ಏನಂತಾರೋ, ಎಲ್ಲಿ ನನಗೆ ತಿರಸ್ಕಾರ ಎದುರಿಸ್ಬೇಕಾಗಿ ಬರುತ್ತೋ ಅನ್ನೋ ಒಂದು ಅಧೈರ್ಯ ಆಕೆಯನ್ನು ಕಾಡುತ್ತೆ. ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಪರ್ವದಲ್ಲಿ ಏನು ಹೇಳ ಬಯಸ್ತೀರಾ?
ಮೇಡಮ್ ನಾ ಎಲ್ಲ ಕನ್ನಡ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ರೀ, ಯಾವುದೇ ಒಂದು ಸಣ್ಣ ಕಾಯಿಲೆ ಆಗಿರ್ಬೋದು, ದೊಡ್ಡ ಕಾಯಿಲೆ ಆಗಿರ್ಬೋದು, ಮೊದಲು ಏನು ಆಗೈತೆ ಅನ್ನೋದು ತಿಳ್ಕೊಬೇಕು. ಆಮೇಲೆ ಇದಕ್ಕೆ ಯಾರು ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ರೀ. ಅದೆಲ್ಲ ಹಿಂದಿನ ಕಾಲದೊಳಗಿತ್ತು ರೀ. ಟಿ ಬಿ ಬಂದ್ರೆ, ಬೇರೆ ಯಾವುದಾರ ಕಾಯಿಲೆ ಬಂದ್ರೆ ಮುಂದೆ ಮನೆಯ ಮುಂದೆ ಚಾವಣಿ ಒಳಗೆ ಅಲ್ಲಿ ಕೂಡ್ಸೋದು, ಅವ್ರನ್ನ ಇಟ್ಕೊಳ್ಳೋದು, ಅಥವಾ ತವ್ರ ಮನೇಲಿ ಬಿಟ್ಟು ಬರೋದು, ಈ ಥರ ಎಲ್ಲ ರೂಢಿಗಳಿದ್ದು ರೀ. ಆದರೆ ಈಗಿನ ಕಾಲದೊಳಗೆ ಏನಾಗೈತೆ ರೀ ಮೇಡಮ್, ಪ್ರತಿಯೊಂದು ಮನೆಯಲ್ಲಿ ಯಾವುದೇ ರೀತಿ ಬಿ ಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಎಲ್ಲ ರೀತಿಯಾದ ಯಾವುದಾದ್ರೂ ಒಂದು ಪೇಷಂಟ್ ಇದ್ದೇ ಇರ್ತಾರೆ ಮೇಡಮ್. ಅದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಬಾರ್ದ್ರಿ. ಈಗ ನಮಗೆ ಬಂದೈತಿ, ಈಗ ನನಗೆ ಕ್ಯಾನ್ಸರ್ ಬಂದೈತಿ, ಬೇರೆ ಕ್ಯಾನ್ಸರ್ ಆದರೂ ಒಂದು ಸ್ವಲ್ಪ ಆಪ್ರೇಷನ್ ಮಾಡ್ರೂ ವಾಸಿ ಆಗ್ಬೋದು ರೀ. ಬಟ್ ನನಗಿರೋದು ಬ್ಲಡ್ ಕ್ಯಾನ್ಸರ್. ಅದು ಯಾವುದೇ ಕಾಯಿಲೆ ಇದ್ದರೂ ಕೂಡ ಅದಕ್ಕೆ ನಾವು ಭಯ ಪಡಬಾರ್ದ್ರಿ. ಮೊದಲು ನಮ್ಮನ್ನು ನಾವು ನಂಬ್ಕೋಬೇಕ್ರಿ, ನಮ್ಮನ್ನು ನಾವು ಬಿಲೀವ್ ಮಾಡ್ಬೇಕ್ರಿ. ನಮ್ಮ ಮೇಲೆ ನಮಗೆ ನಂಬಿಕೆ ಇತ್ತಂದ್ರೆ ನಾವು ಎಲ್ಲನೂ ಗೆಲ್ಬೋದು ರೀ ಮೇಡಮ್. ಅದ್ರ ಜೊತೆಗೆ ಕೆಲವೊಂದು ನಮ್ಮ ಹೆಣ್ಮಕ್ಳು ಏನು ಮಾಡ್ಬೇಕಂದ್ರೆ, ಯಾವುದೇ ಒಂದು ಕಾಯಿಲೆ ಬಂದೈತೆ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಕೆಲವು ಹವ್ಯಾಸಗಳನ್ನು ಮಾಡ್ಕೋಬೇಕು ರೀ ಮೇಡಮ್. ಈಗ ನಂಗೆ ಇಂಥ ದೊಡ್ಡ ಕಾಯಿಲೆ ಬಂತು, ದೇವ್ರಂಥ ಗಂಡ ನನಗೆ ಮದುವೆ ಆದರು, ವಿಷ್ಣು ಅವರು. ಅದು ಒಂದು ನನಗೆ ದೊಡ್ಡ ಆತ್ಮಸ್ಥೈರ್ಯ ರೀ. ಅದ್ರ ಜೊತೆಗೆ ಏನು ಮಾಡ್ಬೇಕಂದ್ರೆ, ನಮ್ಮ ಕೈಲಾದಷ್ಟು, ನಾನು ಕಲ್ತಿರೋದು 2nd PUC, ಆದರೆ ನಮ್ಮ ಕೈಲಾದಷ್ಟು ನಮ್ಮ ಬಡ ಮಕ್ಕಳು ಅದಾರ ನಮ್ಮ ಸುತ್ತಮುತ್ತ, ಅವ್ರಿಗೆ ಉಚಿತವಾಗಿ ಶಿಕ್ಷಣ ಹೇಳೋದ್ರೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ರೀ. ಅವಾಗ ನಮ್ಮ ಕಾಯಿಲೆಗಳನ್ನು ನಾವು ಮರೆಯೋದಕ್ಕೆ ಅನುಕೂಲ ಆಕೈತೆ ರೀ. ಅದ್ರ ಜೊತೆಗೆ ನನ್ನನ್ನು ಹೇಳ್ಕೊಬೇಕಂದ್ರೆ ರೀ, ನಾನು ಆರ್ಕೆಸ್ಟ್ರಾದೊಳಗೆಲ್ಲ ಹಾಡ್ಲಿಕ್ಕೆ ಹೋಗ್ತೇನೆ ರೀ ಮದುವೆದೊಳಗೆ ರೀ. ಎಷ್ಟೋ ಹಾಡುಗಳನ್ನು ಹಾಡುವಾಗ ನನ್ನ ನೋವನ್ನು ನಾನು ಮರೆತು ಬಿಡ್ತೇನೆ ರೀ. ಈ ಥರ ಎಲ್ಲ ಯಾವುದಾದ್ರೂ ಒಂದು ಕಾಯಿಲೆ ಬಂದ್ರೆ ಭಯ ಪಡಬೇಡ್ರಿ, ಡಾಕ್ಟ್ರ್ ಹತ್ರ ಹೋಗ್ರಿ, ಮುಕ್ತವಾಗಿ ಮಾತಾಡಿದ್ರೆ ಎಷ್ಟೋ ಬಡತನ ಇರ್ಬೋದು, ಶ್ರೀಮಂತಿಕೆ ಇರ್ಬೋದು, ಯಾವುದೂ ಶಾಶ್ವತ ಇರಲ್ಲ. ಕಾಯಿಲೆ ಇದ್ದವ್ರು ಸಾಯ್ಬೇಕಂತೇನಿಲ್ಲ. ಕಾಯಿಲೆ ಇಲ್ದವ್ರನ್ನೇ ಒಮ್ಮೆ ಮೊದಲೇ ಹೋಗ್ಬೋದು, ಆಮೇಲೆ ನಾವು ಹೋಗ್ಬೋದು. ಅದು ಯಾವುದನ್ನು ನೀವು ವಿಚಾರ ಮಾಡಬೇಡ್ರಿ. ಮೊದಲು ಏನಂತಂದ್ರೆ ಹಾಸ್ಪಿಟಲ್ಗೆ ಹೋಗ್ರಿ. ಹಾಸ್ಪಿಟಲ್ಗೆ ಹೋದ ತಕ್ಷಣ ಡಾಕ್ಟ್ರುಗಳಿಗೆ ಮುಕ್ತವಾಗಿ ಮಾತಾಡಿದ ಮೇಲೆ ಅವ್ರಿಗೆ ಇನ್ನೂ ಎಲ್ಲಿಂದ ಹೆಚ್ಚಿನ ಸಹಾಯ ಎಲ್ಲೆಲ್ಲಿ ಸಿಗ್ತೈತೆ ಅಂತ ಅವ್ರು ಹೇಳ್ತಾರೋ ಅದ್ರ ಮೇಲೆ ನಾವು ಧೈರ್ಯ ತೊಗೋಬೇಕು. ನಾವೇ ಮನೇಲಿ ಹೆಣ್ಣು ಮಕ್ಕಳಂದ್ರೆ ಧೈರ್ಯ ಈ ಇಡೀ ಎಲ್ಲ ಕ್ಷೇತ್ರದೊಳಗೂ ಹೆಣ್ಮಕ್ಳು ಅದಾರ. ಹೆಣ್ಮಕ್ಳು ಅಂದ್ರೆ ಧೈರ್ಯ ಐತ್ರಿ. ಆ ಧೈರ್ಯ ನಾವು ಮೊದಲು ಗಂಡು ಮಕ್ಕಳಿಗೆ, ಆಮೇಲೆ ಮನೆಯವ್ರಿಗೆ ನಾವು ಧೈರ್ಯ ತುಂಬಬೇಕು. ಇಲ್ಲ ನಂಗೆ ಗೆಲ್ತೀನಿ, ನಾನು ಸಪೋರ್ಟಿವ್ ಆಗಿ ನೀವು ಇರ್ರಿ ಅನ್ನೋ ಮಟ್ಟಿಗೆ ನಾವು ಧೈರ್ಯದಿಂದ ಮಾತಾಡಿದ್ರೆ ಈ ಜಗತ್ತಿನಲ್ಲಿ ಎಂಥದ್ದು ಬಂದ್ರೂ ನಾವು ಗೆಲ್ಬೋದು ರೀ ಮೇಡಮ್. ಸಾವಂತೂ ಬಂದೇ ಬರ್ತೈತೆ ರೀ. ಅದು ಬರೋವರೆಗೂ ನಾವಂತೂ ಕಾಯ್ಕೋತ್ಕೊಂಡಿರ್ಬಾರ್ದು ರೀ. ಅದು ಯಾವಾಗ ಬರ್ತೈತೆ ಅವಾಗ ನಾವು ಹೋಗ್ತಾ ಇರ್ಬೇಕು ರೀ. ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಆಯುಷ್ಯ ತೀರಿದಲ್ಲದೆ ಮರಣ ಯಾವತ್ತೂ ಇಲ್ಲ ಅನ್ನೋದು ಮಾತು ಯಾವತ್ತೂ ಎಲ್ಲರೂ ನೆನ್ಪಿಟ್ಕೊಳ್ಬೇಕು ರೀ ಮೇಡಮ್. ನನ್ನ ಧೈರ್ಯ ಬಗ್ಗೆ ನಾನು ಇನ್ನೊಂದು ವಿಷಯ ನಿಮ್ಮ ಜೊತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ರೀ. ಆಧ್ಯಾತ್ಮ ಅನ್ನೋದು ನನ್ನ ಜೀವನದೊಳಗೆ ನಾನು ಭಾಳ ರೂಢಿಸ್ಕೊಂಡೀನಿ. ನನ್ನನ್ನು ನಾನು ತೊಡಗಿಸ್ಕೊಂಡೇನಿ. ಪೂಜೆ ಮಾಡೋದಾಗಿರ್ಬೋದು, ನೀವು ಯಾವುದಾದ್ರೂ ದೇವರ ನಂಬರಿ, ಅವ್ರನ್ನ ಆಳವಾಗಿ ನಂಬರಿ. ಏನೇ ಕಷ್ಟ ಬಂದರೂ ನೀವದಿರಿ, ನನಗೆ ನಾ ಏನೂ ಚಿಂತೆ ಮಾಡೋದಿಲ್ಲ. ನನ್ನನ್ನೆಲ್ಲ ನಿಮ್ಗೆ ಒಪ್ಸಿದ್ದೇನೆ ದೇವ್ರ. ನೀವು ಯಾವ ರೀತಿ ಇಡ್ತೀರಿ ಹಂಗೆ ನಾನು ಕರ್ಕೋತೀರಿ, ನೀವು ಕರ್ಕೋರಿ. ಇಲ್ಲ ನೀವು ಕಷ್ಟ ಕೊಟ್ಟು ನಾನು ಬದುಕಿಸ್ರಿ ಅಂಥೇಳಿ ದೃಢ ನಿರ್ಧಾರ ಇರಬೇಕು. ಅದ್ರ ಜೊತೆಗೆ ನಾನು ಯಾವಾಗಲೂ ಬಸವಣ್ಣನವರ ವಚನಗಳನ್ನು ಓದ್ತಾ ಇದ್ದೀನಿ. ಇವಾಗ ನನಗೆ ಒಂದು 100 ವಚನಗಳನ್ನು ನಾನೀಗ ಅಭ್ಯಾಸ ಮಾಡಿದ್ದು, ಬಾಯ್ಪಾಠ ಕಂಠಪಾಠ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಅದರಲ್ಲಿ ಕೆಲವೊಂದು ನಮ್ಮ ಜೀವನಕ್ಕೆ ಅನುಸಾರವಾದಂಥ ಬಂದು ಹೋಗಿಬಿಡ್ತಾವೆ ವರ್ಡ್ಸ್ಗಳು. ಎಲ್ಲ ಒಂದು ಪದಗಳನ್ನು ಇರ್ತಾವೆ, ಅವೆಲ್ಲ ನಮ್ಮ ಜೀವನಕ್ಕೆ ಅನ್ವಯಿಸ್ತಾವೆ. ಅದನ್ನು ನಾವು ರೂಢಿ ಮಾಡ್ಕೊಳ್ತಾ ಹೋಗ್ತೇನೆ ರೀ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ರೀ. ಲಕ್ಷ್ಮಿ ಮತ್ತು ವಿಷ್ಣು ಈ 2 ಹೆಸರುಗಳನ್ನು ಒಂದೇ ಹೆಸರಾಗಿ ಪ್ರತ್ಯೇಕವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವರ ನಿಜವಾದ ಪ್ರೀತಿ ಇರ್ಬೋದು, ಜೊತೆಗೆ ಇವರ ಧೈರ್ಯ ಇರ್ಬೋದು, ಮನೋಬಲಕ್ಕೆ ನಾವೆಲ್ಲರೂ ಕೂಡ ಅದನ್ನು ಒಂದು ಪಾಠವಾಗಿ ತಗೊಳ್ಬೇಕು. ಹೋಗ್ತಾ ಇವತ್ತಿನ ಈ ಒಂದು ಸಂವಾದ ಟಾಕ್ ಟೈಮ್ ವಿತ್ ಲೋಕದರ್ಶನ ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಒಂದು ಸಂದೇಶವನ್ನು ಹಾಡಿನ ಮೂಲಕ ಕೊಡ್ತಾರೆ. ಯಾಕೆ ಅಂದರೆ ಹಾಡು ಅವರಿಗೆ ಬಹಳಷ್ಟು ಖುಷಿ ಕೊಡುವಂಥ ಸಂಗತಿ. ಹಾಗಾದರೆ ಲಕ್ಷ್ಮಿ, ಹೋಗ್ತಾ ಒಂದು ಗೀತೆ, ಇದು ನಿಮ್ಮ ಪ್ರೀತಿಯ ಪ್ರತಿಬಿಂಬವಾಗಿ, ಜೊತೆಗೆ ನಿಮ್ಮ ಒಂದು ಧೈರ್ಯ, ಆತ್ಮವಿಶ್ವಾಸಕ್ಕೆ ಪ್ರತೀಕವಾಗಿ. ಸಿರಿಯಾನ ಬೇಡಲಿಲ್ಲ, ಸುಖವಾನ ಕೇಳಲಿಲ್ಲ, ನೋವಲ್ಲೇ ಹುಟ್ಟಿ ನೋವಲ್ಲೇ ಬೆಳೆದೆ, ನೋವೇ ನನಗೆಂದು ಇಲ್ಲ.
ಕಷ್ಟ ಹೊಸದೇನು ಅಲ್ಲ, ಶಾಂತಿ ನಾ ಕಾಣಲಿಲ್ಲ. ಎಂದೆಂದು ನೀವು ಜೊತೆಯಾಗಿ ಇರಲು ಅದಕ್ಕಿಂತ ಹರುಷವಿಲ್ಲ. ನಿಮ್ಮನ್ನು ಬಿಟ್ಟರೆ ನನಗೆ ಗತಿಯಾರು ಇಲ್ಲ. ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ಎಂದು ನೀವಿಲ್ಲವೇನು. ಇದಾಗಿತ್ತು ಸಂವಾದ ಟಾಕ್ ಟೈಮ್ ವಿತ್ ಲೋಕದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇಷ್ಟವಾಗಿದ್ದಲ್ಲಿ ಖಂಡಿತವಾಗಿಯೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ದೈನಂದಿನ ಆಗು ಹೋಗುಗಳು ಮತ್ತು ಸಾಧಕರೊಂದಿಗೆ ಸಂವಾದ ನಮ್ಮ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಬರ್ತಾ ಇದೆ. ನಮ್ಮ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಾಥ್ ಸದಾ ಇರಲಿ. ಧನ್ಯವಾದಗಳು.